ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಎರಡನೇ ಆವೃತ್ತಿಯ ಕಾರ್ಯಕ್ರಮದ ಸರಣಿಗೆ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಇರುವ ಸಾಧಕರ ಹೆಸರು ಭಾಗ್ಯಲಕ್ಷ್ಮಿ ಎಂ ಕೃಷ್ಣ. ಇವರು ಮೊರ್ಸಿಂಗ್ ಕಲಾವಿದರು. ಮೊರ್ಸಿಂಗ್ ವಿಷಯದಲ್ಲಿ ಹೆಣ್ಣು ಮಕ್ಕಳ ಭಾಗಿಯಾಗುವಿಕೆ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲ. ಆ ಕಾರಣಕ್ಕಾಗಿ ಇವರನ್ನು ಮೊರ್ಸಿಂಗ್ನ ದಂತಕತೆ ಅನ್ನಲು ತಪ್ಪಾಗಲಿಕ್ಕಿಲ್ಲ. ಇವರ ತಂದೆ ಅವರು ಡಾಕ್ಟರ್ ಎಲ್ ಭೀಮಾಚಾರ್. ದಕ್ಷಿಣ ಭಾರತದ ಮಟ್ಟಿಗೆ ಅವರು ಮೊರ್ಸಿಂಗ್ನ ವಿಷಯದ ದಂತಕತೆ. ಇವರ ತಾಯಿ ಜಯಮ್ಮ ಅವರು. ಮನೆಯಲ್ಲಿ ಸಂಗೀತದ ವಾತಾವರಣ ತುಂಬ ದೊಡ್ಡ ಮಟ್ಟದಲ್ಲಿ ಇವರಿಗೆ ಪೋಷಣೆಯನ್ನು ನೀಡಿದ ಕಾರಣ ಹಲವು ದಶಕಗಳ ಸಂಗೀತ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ಗೆಸ್ಟ್ನ ಜೊತೆಗೆ ನಾವು ಮಾತಾಡಬೇಕು. ಅದಕ್ಕೂ ಮುಂಚೆ ಒಂದೊಳ್ಳೆ ಮಾತನ್ನು ನೋಡ್ಕೊಂಡು ಬರೋಣ. ಇವತ್ತಿನ ಒಂದೊಳ್ಳೆ ಮಾತು: ಒಂದು ದೋಷವು ಅನೇಕ ಗುಣಗಳನ್ನು ನುಂಗುವುದು. ಚಾಣಕ್ಯ ಅವರ ಹೇಳಿಕೆ ಇದು. ಈ ಮಾತನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಲಿ, ಒಂದು ದೋಷ ಆ ಎಲ್ಲ ಒಳ್ಳೆಯ ಕೆಲಸದ ಕ್ರೆಡಿಟನ್ನು ಹಾಳು ಮಾಡಬಹುದು, ಮಸಿ ಬಳಿಬಹುದು. ಸೊ ನಾವಿಡುವ ಪ್ರತಿ ಹೆಜ್ಜೆನೂ ಜಾಗರೂಕರಾಗಿ ಮುಂದುವರಿಬೇಕಾಗತ್ತೆ. ದೋಷ ಇಲ್ಲದಂತೆ ಒಳ್ಳೆ ಮನಸ್ಸಿನಿಂದ ನೋಡಿಕೊಳ್ಬೇಕಾಗತ್ತೆ. ಸೊ ಒಂದು ದೋಷ ಅನೇಕ ಗುಣಗಳನ್ನು ನುಂಗೋದಕ್ಕೆ ನಾವ್ಯಾರು ಬಿಡಬಾರ್ದು ಅನ್ನೋದನ್ನು ಮನಗಂಡು ಈಗ ಅತಿಥಿ ಜೊತೆಗೆ ಮಾತನಾಡ್ತಾ ಮುಂದುವರಿಯೋಣ. ಈ ಮೊರ್ಸಿಂಗ್ ಅನ್ನೋ ವಿಷಯನ ಕೇಳಿದ ಯಾರಿಗೇ ಆದ್ರೂ ಇದನ್ನು ನಾವು ನೋಡಿದ್ದೀವಾ, ಕೇಳಿರ್ತಾರೆ ಬಹುಶಃ. ಕಚೇರಿಗಳಲ್ಲಿ ಕೈ ಹೀಗೆ ಮುಖದ ಮುಂದೆ ಇರುತ್ತೆ, ಅದ್ಭುತವಾದ ನಾದ ಬರ್ತಾ ಇರುತ್ತೆ. ಅದು ಒಂದು ಮಿಸ್ಟ್ರಿ. ಒಂದೊಳ್ಳೆ ಶಬ್ದ ಕೇಳ್ತಿದ್ದೆ, ಹೆಂಗೆ ಬರುತ್ತದು, ಏನಿರುತ್ತಲ್ಲಿ ಅನ್ನೋ ಒಂದು ಕುತೂಹಲ ಇರುತ್ತೆ. ಮೊರ್ಸಿಂಗ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಆರಂಭ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಮ ಕುಟುಂಬದಲ್ಲಿ ಇದ್ದ ಪರಿಸರ, ನಿಮ್ಮ ತಂದೆ ತಾಯಿಯವರ ಆಸಕ್ತಿ ಹೇಗಿತ್ತು, ನಿಮ್ಮ ಬಾಲ್ಯ ಹೇಗಿತ್ತು, ಅದರಿಂದ ಆರಂಭ ಮಾಡೋಣ ಮೇಡಮ್. ಓಕೆ ಸರ್, ಎಲ್ರಿಗೂ ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ನಾನು ಸಂಗೀತ ವಾತಾವರಣದಲ್ಲೇ ಹುಟ್ಟಿರೋದು ಸರ್. ನಮ್ಮ ತಾಯಿಯವರು ಒಳ್ಳೆ ಸಂಪ್ರದಾಯದ ಕುಟುಂಬದಿಂದ ಬಂದವರು. ಅವರು ದೇವರ ಮೇಲೆ ಭಕ್ತಿ ಇತ್ತು, ಮತ್ತು ಅವರು ಹಾಗೆ ಮನೆಯಲ್ಲಿ ಹಾಡ್ತಾಯಿದ್ರು ನಮ್ಮ ತಾಯಿಯವರು. ಅಂದರೆ ಅದೇ ದೇವ್ರ ಪೂಜೆ ಮಾಡಬೇಕಾದ್ರೆ ರೈಟ್ ಫ್ರಮ್ ತುಳಸಿ ಪೂಜೆಯಿಂದ ಹಿಡಿದು ಗೋಪೂಜೆವರೆಗೂ ಎಲ್ಲ ವಿಧ ವಿಧವಾದಂತಹ ಗೀತೆಗಳನ್ನ ಹಾಡ್ತಾಯಿದ್ರು. ಆ್ಯಂಡ್ ಈವನ್ ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮ ಸುಪ್ರಭಾತ ಹೇಳೋರು, ವೆಂಕಟೇಶ್ವರನ ಸುಪ್ರಭಾತ. ಸೊ ಇದೆಲ್ಲ ಅವರು ಕರಗತ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಏನು ಹಿಡ್ಕೊಳ್ತಾ ಇರಲಿಲ್ಲ, ಹಾಗೆ ಹೇಳೋರು. ಸೊ ಆ ವಾತಾವರಣದಲ್ಲಿ ನಾವು ಚಿಕ್ಕಂದಿನಿಂದ ಅದನ್ನೆಲ್ಲ ಕೇಳ್ಕೊಂಡೇ ಬಂದಿದ್ದು. ಸೊ ಆ ವಾತಾವರಣ ಹಾಗಿತ್ತು. ಸೊ ಹಾಗಾಗಿ ಪ್ಲಸ್ ನಮ್ಮ ತಂದೆಯವರು ಅಫ್ಕೋರ್ಸ್ ನಮ್ಮ ತಾಯಿ ಒಂದು ಮೇ ಬಿ ಒಂದು 50 ವರ್ಷ ಹತ್ತಿರ ಇದ್ದಾಗೂ ನಮ್ಮ ತಂದೆಯವರು ಅವರಿಗೆ ಸಂಗೀತದ ಮೇಲೆ ಇದ್ದ ಆಸಕ್ತಿಯಿಂದ ಮನೆಗೆ ಒಬ್ಬರು ಟೀಚರ್ ಬರೋರು, ವಿದುಷಿ ಭಾಗ್ಯಲಕ್ಷ್ಮಿ ರಾಮಣ್ಣ ಅಂತ. ಆ ವಯಸ್ಸಲ್ಲೂ ನಮ್ಮಮ್ಮ ಸಂಗೀತ ಅಭ್ಯಾಸ ಮಾಡ್ತಾಯಿದ್ರು ಮನೆಯಲ್ಲಿ. ಸೊ ಇನ್ಫ್ಯಾಕ್ಟ್ ಅವ್ರು ಆ ಟೈಮಲ್ಲೇ ತ್ಯಾಗರಾಜರ ಪಂಚರತ್ನ ಕೀರ್ತನೆಗಳನ್ನ ಕಲ್ತ್ಕೊಂಡಿದ್ರು ಲೇಟ್ ಅವ್ರ 50s. ಸೊ ಇದು ನಮ್ಮ ತಾಯಿಯವ್ರದ್ದಾದರೆ, ನಮ್ಮ ತಂದೆಯವರು ಈ ವಾದ್ಯಕ್ಕೆ ಪಿತಾಮಹ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕಕ್ಕೆ
ವಾದ್ಯದ ಒಂದು ಪರಿಚಯ ಅಥವಾ ಮೋರ್ಚಿಂಗ್ ವಾದ್ಯ ಕರ್ನಾಟಕಕ್ಕೆ ಬಂದಿದೆ ಅಂದ್ರೇ ಅದಕ್ಕೆ ನಮ್ಮ ತಂದೆಯವರೇ ಕಾರಣ. ಅವರು ಇದಕ್ಕೆ ಬಹಳ ಬಹಳ ಶ್ರಮ ಪಟ್ಟಿದ್ದಾರೆ ಸರ್. ಒಂದು ರೀತಿ ಬದುಕನ್ನೇ ಮುಡಿಪಾಗಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಈಗ 94 ವರ್ಷದ ಈ ಹರೆಯದಲ್ಲೂ ಅವರಿಗೆ ಸಂಗೀತದ ಬಗ್ಗೆ ಆಸಕ್ತಿ, ಅದು ಇನ್ನಷ್ಟು ಜನ ಕಲಿಬೇಕು ಅನ್ನೋದ್ರ ಬಗೆಗಿನ ಕೊಡುಗೆ. ನಿಮ್ಮ ಆಸಕ್ತಿ ಮೊರ್ಸಿಂಗ್ನ ಕಡೆಗೆ ಹೋಗೋದಕ್ಕೆ ಸಂಗೀತದ ವಾತಾವರಣ ಅಷ್ಟೇ ಕಾರಣನಾ, ಅಥವಾ ಸಹಜವಾಗಿ ಎಲ್ರಿಗೂ ಇರುವ ಕುತೂಹಲ, ಹೇಗೆ ಅದು ಶಬ್ದ ಬರುತ್ತೆ, ಹೇಗೆ ಕೆಲಸ ಮಾಡುತ್ತೆ, ಅಲ್ಲಿಂದ ಆರಂಭಗೊಂಡು ಇಲ್ಲಿವರೆಗೆ ಒಂದು ಹೆಮ್ಮರವಾಗಿ ಬೆಳ್ಕೊಳ್ತಾ ಹೇಗೆ ಆರಂಭ ಆಯ್ತಿದ್ದಲ್ಲ? ಆರಂಭ ಅನ್ನೋದೇ ನನಗೆ ಮಿಸ್ಟ್ರಿಯಿಂದಾನೇ ಸ್ಟಾರ್ಟ್ ಆಗಿರೋದು ಸರ್. ಇನ್ಫ್ಯಾಕ್ಟ್ ನಮ್ಮ ತಂದೆಯವರು, ನಮ್ಮ ಅಣ್ಣಂದ್ರು, ನಮ್ಮ ಫ್ಯಾಮಿಲಿ ಅಂತ ಬಂದಾಗ ನನಗೆ 2 ಅಣ್ಣಂದರು, 1 ಅಕ್ಕ. ನಮ್ಮ ದೊಡ್ಡಣ್ಣ ಬೀದರು ಯುವರಾಜ್ ಅಂತ ಮೃದಂಗ ವಾದಕರು. ನಮ್ಮ 2ನೇ ಅಣ್ಣ ರಾಜಶೇಖರ್ ಅಂತ, ಅವರು ಮೋರ್ಚಿಂಗ್ ವಾದಕರು. ಇನಿಷಿಯಲಿ ಎಲ್ಲರೂ ಹಾಡುಗಾರಿಕೆ ಕಲಿತೆ ಅವರು ವಾದ್ಯವನ್ನು ಕಲಿಯಲು ಪ್ರಾರಂಭಿಸಿದ್ದು. ನಮ್ಮ ತಂದೆಯವರು ಕೂಡ ಮೊದಲು ಅವರು ಹಾಡುಗಾರಿಕೆ ಕಲ್ತಿರೋದು, ಆಮೇಲೆ ಮೃದಂಗ, ಆಮೇಲೆ ಘಟ, ತದನಂತರ ಮೋರ್ಚಿಂಗ್. ನಮ್ಮ ತಂದೆಯವರು ಚಿನಿವಾರ ವ್ಯಾಪಾರದವರು. ಸೊ ಆಗಿನ ಕಾಲದಲ್ಲಿ ಸಂಗೀತನೇ ಮೇಯ್ನಾಗಿ ಇಟ್ಕೊಂಡು ಸಂಸಾರವನ್ನು ನಡೆಸಲು ಕಷ್ಟ ಅಲ್ವಾ. ಸೊ ಹಾಗಾಗಿ ಅವರು ಸಂಗೀತ ಅವ್ರ ಪ್ಯಾಷನ್ ಆಗಿತ್ತು. ಅವರ ದಿನನಿತ್ಯ ಕಾರ್ಯಗಳನ್ನು ಮುಗಿಸಿ ಅವ್ರು ಹೇಳ್ತಾ ಇದ್ದಿದ್ದು, ಅವ್ರ ಗುರುಗಳು ನಮ್ಮ ನಾಡಿನ ಪ್ರಖ್ಯಾತ ವಿದ್ವಾಂಸರಾದಂತಹ ಮೃದಂಗ ವಿದ್ವಾಂಸರಾದಂತಹ ಶ್ರೀ ಹೆಚ್ ಪುಟ್ಟಾಚಾರ್ ಅವರು. ಸೊ ಅವ್ರ ಹತ್ರ ನಮ್ಮ ತಂದೆ ಸಂಗೀತ ಪಾಠಕ್ಕೆ ಹೋಗ್ತಾ ಇದ್ರಂತೆ, ಅಂದರೆ ಹಾಡುಗಾರಿಕೆ ಕಲಿಯೋದು. ಸೊ ಇದನ್ನು ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ 9 ಗಂಟೆಗೆ ಹೋಗಿ 12 ಗಂಟೆ 1 ಗಂಟೆವರೆಗೂ ಅಭ್ಯಾಸ ಮಾಡಿ ರಾತ್ರಿ, ಮತ್ತೆ ಬೆಳಿಗ್ಗೆ ಎದ್ದು 4 ಗಂಟೆಗೆ ಲಾಲ್ಬಾಗ್ಗೆ ಹೋಗಿ ಅಕಾರ ಸಾಧನೆ ಮಾಡ್ತಾ ಇದ್ರಂತೆ. ಸೊ ಅಭ್ಯಾಸ ತುಂಬ ಮಾಡಬೇಕಾಗತ್ತಲ್ವ. ಸೊ ಹಾಗಾಗಿ ಹಾಡುಗಾರಿಕೆ ಅಂದರೆ ತುಂಬ ಅಭ್ಯಾಸ ಮಾಡಬೇಕಾಗತ್ತೆ, ಅಷ್ಟು ಟೈಮ್ ಸಾಕಾಗ್ತಾ ಇಲ್ಲ, ಯಾಕೆಂದರೆ ಫ್ಯಾಮಿಲಿ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಅವರು ಹಾಡುಗಾರಿಕೆಯನ್ನು ಅಭ್ಯಾಸವನ್ನು ಬಿಟ್ಟು ಮೃದಂಗ ಅವರ ಗುರುಗಳ ಒಂದು ಗೈಡೆನ್ಸಲ್ಲಿ ಮೃದಂಗ ಅಭ್ಯಾಸ ಮಾಡಲು ಶುರು ಮಾಡಿದ್ರು. ಸೊ ಮೃದಂಗನೂ ಏನು ಅಷ್ಟು ಈಸಿ ಅಲ್ವಲ್ಲ, ಅದನ್ನು ನಿರಂತರ ಅಭ್ಯಾಸ ಮಾಡಬೇಕು. ಸೊ ಆಮೇಲೆ ಹಿ ಸ್ವಿಚ್ಡ್ ಓವರ್ ಟು ಘಟ, ದೆನ್ ಹಿ ಸ್ವಿಚ್ಡ್ ಓವರ್ ಟು ಮೋರ್ಚಿಂಗ್. ಸೊ ಗುರುಗಳು ಹೇಳ್ತಾ ಇದ್ರಂತೆ, ಏನು ನಮ್ಮ ತಂದೆಯವ್ರು ಈಗಲೂ ಹೇಳ್ತಾನೆ ಇರ್ತಾರೆ, ಖುಷಿಯಾಗಿ ಹೇಳ್ತಾರೆ, ನಿಂದು ಒಂದೊಂದಲ್ಲ ಕಣೋ, ಒಂದಾದ್ಮೇಲೆ ಒಂದು ಅಂತ ಒಂದೊಂದೇ ತಗೊಂಡು ಇವಾಗ ಮೋರ್ಚಿಂಗ್ ಆಯ್ತು, ಇದನ್ನ ಯಾರೂ ನುಡ್ಸೋರಿಲ್ಲ, ಇದನ್ನೇ ಇಟ್ಕೋ. ಸೊ ನೀನು ಮೃದಂಗದಲ್ಲಿ ಏನೇನು ಜತಿಗಳನ್ನ ಅಭ್ಯಾಸ ಮಾಡಿದ್ಯೋ ಅದನ್ನೆಲ್ಲ ಮೋರ್ಚಿಂಗಲ್ಲಿ ಅಳವಡಿಸ್ಕೋ ಅಂತ ಹೇಳಿದ್ರಂತೆ. ಇನ್ಫ್ಯಾಕ್ಟ್ ಅವ್ರು ಏನೇನು ಜತಿಗಳು ಯಾವ್ಯಾವ್ದು ನುಡಿಸಿದ್ರೆ ಏನೇನು ಚೆನ್ನಾಗಿರುತ್ತೆ ಅನ್ನೋದನ್ನೆಲ್ಲ ನಮ್ಮ ತಂದೆಯವರೇ ಸಂಶೋಧನೆ ಮಾಡಿರೋದು. ನೀವು ಹೇಳ್ತಾ ಇದ್ರಿ ಹಿಂದಿನ ಕಾಲದಲ್ಲಿ ಸವಾಲುಗಳಿದ್ವು, ಸಂಗೀತವನ್ನಷ್ಟೇ ನೆಚ್ಕೊಂಡು ಕುಟುಂಬ ಸಾಕೋದು ಕಷ್ಟ ಇರ್ತಿತ್ತು ಅಂತ. ಈಗಿನ ಪರಿಸ್ಥಿತಿ ಅಂತ ನೋಡಿದಾಗ ಕಲಾವಿದರು ನಾನು ಕಲೆಯನ್ನೇ ನೆಚ್ಕೊಂಡು ಜೀವನ ಮಾಡ್ತೀನಿ ಅನ್ನೋದಾದರೆ ಪರಿಸ್ಥಿತಿ ಬದಲಾಗಿದೆಯಾ ಅಥವಾ ಈಗಲೂ ಕಷ್ಟಗಳಿದ್ದಾವ, ಹೇಗನ್ಸುತ್ತೆ? ಮುಂಚಿಂದಕ್ಕೆ ಕಂಪೇರ್ ಮಾಡಿದ್ರೆ ಐ ಥಿಂಕ್ ನೌ ಇಟ್ ಇಸ್ ಬೆಟರ್. ನಮ್ಮ ತಂದೆಯವ್ರು ಹೇಳ್ದಂಗೆ, ನನಗೆ ಅಷ್ಟು ಪ್ರಪಂಚದ ಜ್ಞಾನ ಇಲ್ಲ. ನಮ್ಮ ತಂದೆಯವ್ರು ಹೇಳೋದು, ನಮ್ಮ ಕಾಲದಲ್ಲಿ ಹಾಗಿರ್ಲಿಲ್ಲಮ್ಮ, ತುಂಬ ಕಷ್ಟ ಆಯಿತು, ಬಟ್ ಇವಾಗ ಎಲ್ಲ ಕೇಳೋದು ನೋಡೋದ್ರಿಂದ ಗೊತ್ತಾಗ್ತಾ ಇದೆ ಇದರಲ್ಲಿ ಜೀವನ ಮಾಡಬಹುದು. ಯಾಕಂದರೆ ಇಟ್ ಈಸ್ ವೆರಿ ನೈಸ್ ಟು ಸಿ ದಟ್ ಯಂಗರ್ ಜನರೇಷನ್ಸ್ ಕಮ್ಮಿಂಗ್ ಅಪ್. ಅಂದರೆ ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಿದ್ರೆ, ಆಮೇಲೆ ನಾವು ಸಂಗೀತ ಅಂದರೆ ಇದನ್ನು ನಾವು ಒಂದು ದೈವ ಕಲೆ ಅಂತಲೇ ಅಂದ್ಕೊಂಡಿರೋದು, ನಾವು ಇದರಲ್ಲಿ ನಾವು ದೇವರನ್ನೇ ನೋಡೋದು. ಸೊ ನಾವು ಕೂತ್ಕೊಂಡು ಅಭ್ಯಾಸ ಮಾಡ್ತಾ ಇರ್ಬೋದು ಅಥವಾ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಇರ್ಬೋದು, ನಾವು ಒಂದು ಕ್ಷಣ ಭಗವಂತನ ನೆನೆಸೇ ನಾವು ನಮ್ಮ ಕಾರ್ಯನ ಶುರು ಮಾಡೋದು. ನಾವು ಎಷ್ಟೇ ಅಭ್ಯಾಸ ಮಾಡಿದರೂ ಅಲ್ಲಿ ಬರೋದು ಅವನ ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ, ದೊಡ್ಡವರ ಆಶೀರ್ವಾದದಿಂದ. ಯಾವುದೇ ಕಲೆ ಆತ್ಮದ ಹಸಿವನ್ನು ನೀಗಿಸುತ್ತೆ ಅಂತ ತಿಳಿದವರು ಹೇಳ್ತಾರೆ. ಸೊ ಅಷ್ಟು ಮುಖ್ಯ ಇದು ಅನ್ನೋದು. ಈಗ ಇನ್ನಷ್ಟು ಆ ಕುತೂಹಲವನ್ನು ಹಾಗೆ ನಾವು ಬಿಲ್ಡ್ ಮಾಡೋದು ಬೇಡ. ಮೋರ್ಚಿಂಗ್ ಅನ್ನೋದು ಹೇಗಿರುತ್ತೆ, ಅದು ಹೇಗೆ ನಾದವನ್ನು ಹೊಮ್ಮಿಸುತ್ತೆ, ಹೇಗೆ ಕೆಲಸ ಮಾಡುತ್ತೆ, ಅದು ಅದ್ರ ಬಗ್ಗೆ ವೀಕ್ಷಕರಿಗೆ ಆ ಮಿಸ್ಟ್ರಿಯಿಂದ ಆಚೆ ಬರೋದಕ್ಕೆ ಸಹಾಯ ಮಾಡೋಣ ಪ್ಲೀಸ್. ಡೆಫಿನೆಟ್ಲಿ ಸರ್. ಮೋರ್ಚಿಂಗ್ ವಾದ್ಯ ಹೀಗಿರುತ್ತೆ. ಇದು ಕಬ್ಬಿಣದಿಂದ ಮಾಡಿರ್ತಾರೆ.
ಈ ಶೇಪಲ್ಲಿ ಇರುತ್ತೆ. ಇದು ಈ ಥರ 2 ಪ್ಯಾರಲಲ್ ಬ್ರಾಂಚಸ್ ಇರುತ್ತೆ. ಮಧ್ಯದಲ್ಲಿ ಬ್ಲೇಡ್, ಇದನ್ನು ಬ್ಲೇಡ್ ಅಂತ ಕರಿತೀವಿ. ಸೊ ಈ ಫ್ರೇಮ್ ಏನಿದೆಯೋ ಇದನ್ನು ನಾವು ಹಲ್ಲುಗಳ ಮೇಲೆ ಇಟ್ಕೋತೀವಿ. ಆ್ಯಂಡ್ ಇನ್ ಬಿಟ್ವೀನ್ ಅವರ್ 2 ಲೇಯರ್ಸ್ ಈ ಟಂಗ್ ಅಂತ ಏನು ಹೇಳ್ತೀವಿ, ದಿಸ್ ಶುಡ್ ಬಿ ಫ್ರೀ ಟು ಮೂವ್. ಸೊ ಬಾಯಲ್ಲಿ ಇಟ್ಕೊಂಡು ಇದನ್ನು ಟಂಗ್ ಇದನ್ನು ಮೀಟ್ತಾ ನೋಡಿ, ಸುಮ್ಮನೆ ಹಾಗೆ ಇಟ್ಟರೆ ಸುಮ್ಮನೆ ಇಷ್ಟೇ ಸೌಂಡ್ ಬರೋದು. ಸೊ ಇದನ್ನು ಮೀಟ್ತಾ ಬಾಯಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ನಮ್ಮ ಬಾಯಿ ಸೌಂಡ್ ಚೇಂಬರ್ ಥರ ಕೆಲಸ ಮಾಡುತ್ತೆ. ಸುಮ್ಮನೆ ಹೀಗೆ ನಾನೇನು ಬಾಯಲ್ಲಿ ಹೇಳ್ತಾ ಇಲ್ಲ, ಸುಮ್ಮನೆ ಒಂದು ಪ್ಲಕ್ ಮಾಡಿದ್ರೆ ಈ ಥರ ಕೇಳಿಸುತ್ತೆ. ವೆರಿ ನೈಸ್. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇದ್ರ ಬಗ್ಗೆ ಸಂಶೋಧನೆಯನ್ನು ಮಾಡೋ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ವಾತಾವರಣ ಇತ್ತು. ಬಾಲ್ಯದಲ್ಲಿ ನಿಮ್ಮ ಓದಿನ ದಿನಗಳಿಗೆ ನಾವು ಮೆಲುಕು ಹಾಕೋ ಪ್ರಯತ್ನವನ್ನು ಮಾಡೋದಾದರೆ ಹೇಗಿತ್ತು? ಯಾವ ಥರದ ಕನಸುಗಳನ್ನು ನೀವು ಕಂಡ್ರಿ? ಓದಿನ ದಿನಗಳಲ್ಲಿನ ಸಂಗೀತ ಅಭ್ಯಾಸವನ್ನು ಹೇಗೆ ನೀವು ಜಾರಿಯಲ್ಲಿ ಇಟ್ಕೊಂಡ್ರಿ? ಈ ಎಲ್ಲದ್ರ ಬಗ್ಗೆ ಹೇಳಿ ಮೇಡಮ್. ಇನ್ಫ್ಯಾಕ್ಟ್ ನಮ್ಮ ತಂದೆಯವ್ರಿಗೆ ನನಗೆ ಮೋರ್ಚಿಂಗ್ ಕಲಿಸ್ಬೇಕು ಅನ್ನೋದೇ ಅವ್ರ ಮನಸ್ಸಲ್ಲಿ ಇರಲಿಲ್ಲ. ನಮ್ಮ ತಂದೆಯವ್ರ ಗುರುಗಳು ಪುಟ್ಟಾಚಾರ್ ಅಂತ ಹೇಳಿದ್ನಲ್ಲ, ಅವರ ಮಗ HP ರಾಮಾಚಾರ್ ಅಂತ, ಅವರು ಹೆಸರಾಂತ ಆಕಾಶವಾಣಿಯ ನಿಲಯದ ಕಲಾವಿದರಾಗಿದ್ದರು. ಅವರು ಮೃದಂಗ ಮತ್ತು ಕಂಜೀರ ಎರಡರಲ್ಲೂ ಅವರು ಪರಿಣಿತಿಯನ್ನು ಹೊಂದಿದ್ರು. ಅವ್ರದ್ದು ಒಂದು ಮಹಿಳಾ ಲಯ ಮಾಧುರಿ ಅಂತ ಬರೀ ಮಹಿಳೆಯರದೇ ಒಂದು ಟೀಮ್ ಮಾಡಿದ್ರು. ಸೊ ಅದರಲ್ಲಿ ಮೃದಂಗ, ಖಂಜೀರ, ಘಟ, ತವಿಲ್, ಕೊನಕ್ಕೋಲ್ ಇಷ್ಟು ವಾದ್ಯ ಇತ್ತು. ಸೊ ಇವರು ಸಮ ವಯಸ್ಸಿನವರಲ್ವ ನಮ್ಮ ತಂದೆಯವರು ಮತ್ತು ರಾಮಾಚಾರ್ ಅವರು. ಸೊ ಏನೋ ಹೀಗೆ ಮಾತಾಡ್ತಾ, ನನ್ನ ತಂಡದಲ್ಲಿ ಎಲ್ಲರೂ ಇದ್ದಾರೆ, ಒಂದು ಮೋರ್ಚಿಂಗ್ ಇಲ್ವಲ್ಲ, ನೀನು ಯಾಕೋ ನಿನ್ನ ಮಗಳಿಗೆ ಹೇಳ್ಕೊಡ್ಬಾರ್ದು ಅಂತ ಹೇಳಿದ್ರಂತೆ. ಆಗ ನಮ್ಮ ತಂದೆಗೆ ಹೌದಲ್ವಾ ಅಂತ, ಇನ್ಫ್ಯಾಕ್ಟ್ ನಾನು ಅದೇ ಅಂದ್ಕೊಳ್ತೀನಿ. ಸೊ ಇದಕ್ಕೆಲ್ಲ ಏನೋ ಒಂದು ಶಕ್ತಿ, ಒಂದು ಪ್ರೇರಣೆ ಅಲ್ವಾ. ಸೊ ನಮ್ಮ ತಂದೆಯವ್ರಿಗೂ ಅನ್ನಿಸಿರ್ಲಿಲ್ಲ ನನಗೆ ಕಲಿಸ್ಬೇಕು ಅಂತ. ಸೊ ಈ ಮುಖಾಂತರ ಅವ್ರು ನನಗೆ ಹೇಳ್ಕೊಟ್ರು. ಸೊ ಅವ್ರು ನನಗೆ ಹೇಳ್ಕೊಟ್ಟಕ್ಕೆ ಶುರು ಮಾಡಿದಾಗ ಐ ವಾಸ್ ಅರೌಂಡ್ 10 years old. ಅದೇ ವಾತಾವರಣ ಅನ್ನೋದು ಎಷ್ಟು ಪ್ರಭಾವ ಬೀರುತ್ತೆ ಅಂದರೆ, ಫಸ್ಟ್ ಸೌಂಡ್ ಮಾಡೋಕ್ಕೆ ಕಲಿಸ್ಕೊಟ್ರು. ಆಮೇಲೆ ಎಷ್ಟು ಬೇಕು, ಲೈಕ್ ಒಂದು ತಾಳವಾದ್ಯ ಕಚೇರಿಗೆ ನಾನು ಎಷ್ಟು ನುಡಿಸಿದ್ರೆ ಹೆಸರು ಬರುತ್ತೆ, ಅಥವಾ ನಾನು ಎಷ್ಟು ನುಡಿಸಿದ್ರೆ ಅದಕ್ಕೆ ಹೊಂದುತ್ತೆ, ಅಷ್ಟನ್ನೇ ನಮ್ಮ ತಂದೆ ನನಗೆ ಫಸ್ಟ್ ಹೇಳ್ಕೊಟ್ಟಿದ್ದು. ಸೊ ಅದು ಗೊತ್ತಿಲ್ಲ ನಿಜವಾಗ್ಲೂ, ಬೈ 6 months ಅಥವಾ ಮೇ ಬಿ ಲೆಸ್ ದ್ಯಾನ್ ಅನ್ ಇಯರ್ ನಾನು ಅದನ್ನು ಕಲ್ತ್ಕೊಂಡೆ. ಆ್ಯಂಡ್ ಐ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ಇಮಿಡಿಯೇಟ್ಲಿ ಅಂತ ಹೇಳ್ಬೋದು. ಸೊ ಮೈ ಫಸ್ಟ್ ಕಾನ್ಸರ್ಟ್ ವಾಸ್ ಇನ್ 86 ವೆನ್ ಐ ವಾಸ್ 10 years. ಅಷ್ಟೇ ಅಲ್ಲದೆ ಮೇ ಬಿ 89 ಅಷ್ಟು ಹೊತ್ತಿಗೆ ನೀವಾಗಲೇ ವಿದೇಶದಲ್ಲಿ ಪರ್ಫಾರ್ಮ್ ಮಾಡಿ ಬಂದಿದ್ರಿ. ಆ ಕ್ಷಣದ ಇಂಟರ್ವ್ಯೂವನ್ನ ದೂರದರ್ಶನ ವೇದಿಕೆಗೆ ನೀವು ಕೊಟ್ಟಿದ್ರಿ ಅನ್ನೋದ್ರ ಬಗ್ಗೆ ಕೇಳಿ ಬಹಳ ಖುಷಿ ಆಯಿತು. ಆ ಅನುಭವದ ಬಗ್ಗೆ ಹೇಳಿ ಮೇಡಮ್. ಅದೇ ನಾನು ಅಭ್ಯಾಸ ಅನ್ನೋದು ನೀವು ಕೇಳಿದ್ರಲ್ಲ, ಆ್ಯಕ್ಚುಲಿ ಸ್ಕೂಲ್ ಡೇಸಲ್ಲಿ ನಾನು ಹೇಗೆ ಅಭ್ಯಾಸ ಮಾಡ್ತಿದ್ದೆ ಅಂದರೆ, ಅದೇ ನಮ್ಮ ತಂದೆಯವರು ಬೆಳಿಗ್ಗೆನೇ ಪ್ರಾಕ್ಟೀಸ್ ಮಾಡೋದೇ ನಮಗೆ ಆವಾಗಿಂದನೂ ಅಭ್ಯಾಸ. ಸೊ ನಮ್ಮ ತಂದೆಯವರು 4-4:30ಗೆ ಎದ್ದೇಳ್ತಾರೆ. ಸೊ ನಮ್ಮನ್ನು ಎಬ್ಬಿಸ್ತಾ ಇದ್ರು. ಸೊ ಆ ಟೈಮಲ್ಲೇ ಎದ್ದು ಅಭ್ಯಾಸ. ಸೊ ಆ ಅಭ್ಯಾಸ ನಾನು ಈಗಲೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಐ ಆಮ್ ಆಲ್ವೇಸ್ ಅರ್ಲಿ ರೈಸರ್. ಸೊ ಅಷ್ಟೊತ್ತಿಗೆ ಎದ್ದು ನಾನು ಅಭ್ಯಾಸ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಾಗೆ ಅವರು ನನಗೆ ಅದು ಹೇಳ್ತೀವಲ್ವಾ, ಫೌಂಡೇಶನ್ ವಾಸ್ ಲೈಕ್ ದ್ಯಾಟ್. ಸೊ ಹಾಗಾಗಿ ಬೆಳಿಗ್ಗೆ 4:15 6 ಗಂಟೆವರೆಗೂ ಅಭ್ಯಾಸ ಮಾಡಿ, ತದನಂತರ ನಮ್ಮ ಕೆಲಸಗಳಿಗೆ, ಅಂದರೆ ನಾನು ಸ್ಕೂಲಿಗೆ ರೆಡಿ ಆಗೋದು, ಸ್ಕೂಲಿಗೆ ಹೋಗೋದು. ಸೊ ದಿಸ್ ವಾಸ್ ಅವರ್ ಡೇ. ಅಂದರೆ ಕಲಿಯೋದು ಒಂದು ಸವಾಲಾದರೆ ಅದನ್ನು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ಸುಮ್ಮನೆ ಮಾತಲ್ಲ. ನೀವು ಅದನ್ನು ಬಹಳ ಕ್ವಿಕ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅದಾದ ನಂತರದಲ್ಲಿ ನಿಮಗೆ ಬೇರೆ ಬೇರೆ ಅವಕಾಶಗಳು ಬರ್ತಾ ಇತ್ತು, ನೀವು ಅದಕ್ಕೆ ಪ್ರಿಪೇರ್ ಆಗಬೇಕು, ಬೇರೆ ಕಡೆಗೆ ಪ್ರಯಾಣ ಮಾಡಬೇಕು, ಇದೆಲ್ಲ ಸವಾಲುಗಳಿದ್ವು. ಇದರ ಜೊತೆಗಿನ ಓದು, ಕಲೆ ಓದು ಜೊತೆಗೆ ಹೋಗಬಹುದಾ? ಹೆಂಗಿತ್ತು ಅದನ್ನು ಬ್ಯಾಲೆನ್ಸ್ ಮಾಡೋದು? ಎಷ್ಟು ಕಷ್ಟ ಆಗ್ತಿತ್ತು ನಿಮಗೆ? ಅದ್ರ ಬಗ್ಗೆ ಹೇಳಿ. ಮಾಡೋ ಮನಸ್ಸಿದ್ರೆ ಏನೂ ಕಷ್ಟ ಇಲ್ಲ ಅಂತ ಅನಿಸುತ್ತೆ ಅಲ್ವಾ. ಇಟ್ ಈಸ್ ಅದೊಂದು
ಪ್ರಾವರ್ಬೇ ಇದೆಯಲ್ಲ, ಮನಸ್ಸಿದ್ದರೆ ಮಾರ್ಗ. ಹೌದು, ಕರೆಕ್ಟ್. ಸೊ ಹಾಗಾಗಿ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಏನು ಬೇಕಾದರೂ ಮಾಡಬಹುದು. ಏನು ಒಂದು ಸ್ವಲ್ಪ ನಮ್ಮ ತಂದೆಯವ್ರು ಹೇಳೋದು, ನಿಮ್ಮ ಸುಖ ಎಲ್ಲ ಸ್ವಲ್ಪ ಪಕ್ಕಕ್ಕಿಡಿ, ಎಲ್ಲ ಆಗುತ್ತೆ ಅಂತ. ಸೊ ದಟ್ಸ್ ಇಟ್. ನಾವು ಇನ್ನೇನು ಬೇರೆ ಯಾವ ಎಕ್ಸ್ಟರ್ನಲ್ ಥಿಂಗ್ಸ್ಗೆ ನಾವು ಅಟ್ರಾಕ್ಟ್ ಆಗಿರಲಿಲ್ಲ. ಸೊ ಓದಾಯಿತು, ಸಂಗೀತ ಆಯಿತು, ಮನೆ ಆಯಿತು, ಅಷ್ಟೇ. ಫ್ರೆಂಡ್ಸ್ ಅಲ್ಲಿ ಸುತ್ತಬೇಕು, ಇಲ್ಲಿ ಸುತ್ತಬೇಕು, ನಥಿಂಗ್ ಲೈಕ್ ದ್ಯಾಟ್. ಸೊ ವಿ ಹ್ಯಾಡ್ ಪ್ಲೆಂಟಿ ಆಫ್ ಟೈಮ್. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡೋದೇನು ದೊಡ್ಡದಿಲ್ಲ. ಈಗಲೂ ನನ್ನ ಮಕ್ಕಳಿಗೆ ನಾನು ಅದೇ ಹೇಳೋದು, ಈಗಿನ ಕಾಲದಲ್ಲಿ ಫೋನ್ ಇಲ್ದಿರ ಏನೂ ಆಗೋದಿಲ್ಲ ಅಂತಾರಲ್ವಾ, ಈಗಲೂ ನಾನು ಫೋನಿಂದ ದೂರನೇ ಇರ್ತೀನಿ. ನನಗೆ ಬೇಕಾಗಿಲ್ಲ, ಬಿಕಾಸ್ ಅದನ್ನ ಇಟ್ಕೊಂಡ್ರೆ ನಾವು ಸಾಧಿಸೋದೇನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಟ್ ಈಸ್ ಆಫ್ ನೋ ಯೂಸ್ ನನ್ನ ಪ್ರಕಾರ. ಎಷ್ಟು ಬೇಕೋ ಅಷ್ಟು ಅಷ್ಟೇ. ಏನೋ ಮೆಸೇಜ್, ಇಂಪಾರ್ಟೆಂಟ್ ಮೆಸೇಜ್ ಅಷ್ಟೇ, ಅದರ್ವೈಸ್ ನಥಿಂಗ್. ಸಾಧನೆ ಮಾಡೋದು ಒಂದು ಜನ್ಮಕ್ಕೆ ಸಾಲಲ್ಲ ಅಲ್ವೇ? ಸೊ ಎಷ್ಟು ಸಾಧನೆ ಮಾಡ್ಬೋದು ಅದನ್ನು ಮಾಡೋಣ ಅನ್ನೋದೇ ನನ್ನ ಇಂಟೆನ್ಷನ್. ನೀವು ಆಗಲೇ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಾಗಿಂದ ನನಗೆ ಯಾವಾಗ ನಾನು ಮತ್ತದನ್ನು ನುಡಿಸಿ ಅಂತ ಕೇಳ್ತೀನೋ ಅಂತ ಕಾಯ್ತಾ ಇದ್ದೆ. ಸೊ ಒಮ್ಮೆ ಅದನ್ನು ಅಂದರೆ ಒಂದು ಪ್ರೋಗ್ರಾಮಲ್ಲಿ ನೀವು ನುಡಿಸೋದಾದರೆ ಅದು ಹೇಗೆ ಸ್ಟಾರ್ಟ್ ಆಗುತ್ತೆ, ಹೇಗೆ ಬಿಲ್ಡ್ ಆಗುತ್ತೆ, ಒಂದು ಕೇಳೋದಕ್ಕೆ ನಮಗೂ ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತೆ, ದಯಮಾಡಿ. ಓಕೆ. ಸೊ ಇದು ಆ್ಯಕ್ಚುಲಿ ಮೃದಂಗದ ಜತಿಗಳು, ಮೃದಂಗದವ್ರು ಏನು ನುಡಿಸ್ತಾರೋ ಆ ಜತಿಗಳನ್ನ ನಾವು ಬಾಯಲ್ಲಿ ಹೇಳ್ತಾ ನುಡಿಸೋವಂಥದ್ದು. ಒಮ್ಮೆ ಜತಿನ ಹಾಗೆ ಹೇಳಿ ಮೇಡಮ್, ಅದ್ರ ಜೊತೆಗೆ ನುಡಿಸ್ತಾನು ಹೇಳಿ, ಸೊ ದ್ಯಾಟ್ ನಮಗೆ ಆ ರಿಲೇಷನ್ ಗೊತ್ತಾಗುತ್ತೆ, ಓದು ಹೀಗೆ ಅಂತ. ಓಕೆ, ಸರಿ. ಈಗ ಒಂದು ಸೊಲ್ಕಟ್ಟು ಹೇಳ್ತೇನೆ ಮಿಶ್ರ ಚಾಪು ತಾಳದಲ್ಲಿ. ತಗದಿಮಿ ತಗಜುನು ದಿಗುತ್ತಾರೆ ಗಿಡತಗ ತದ್ದೆ ತಗದಿನ ತಗದಗೆಡದ ಉಂಗುದಿಂತದ್ದೆಂತ ತಗದಿಮಿ ತಗಜುನು ದಿಗುತ್ತಾರೆ ಗಿಡತಗ ತದ್ದೆ ತಗದಿನ ತಗದಗೆಡದ ಉಂಗುದಿಂತದ್ದೆಂತ ತಗದಿಮಿ ತಗಜುನು ದಿಗುತ್ತಾರೆ ಗಿಡತಗ ತದ್ದೆ ತಗದಿನ ತಗದಗೆಡದ ಉಂಗುದಿಂತದ್ದಿನ್ ತದ್ದೆ ತಗದಿನ ತಗದಗೆಡದ ಉಂಗುದಿಂತದ್ದಿನ್ ತದ್ದೆ ತಗದಿನ ತಗದಗೆಡದ ಉಂಗುದಿಂತದ್ದಿನ್ ತಗದಗೆಡದ ಉಂಗುದಿಂತದ್ದಿನ್ ತಗದಗೆಡದ ಉಂಗುದಿಂತದ್ದಿಂಗದಿಂತದ್ದಿಂಗದಿಂತದ್ದಿನ್. ಸೊ ಈ ಥರ ಒಂದು ಜತಿನ ಬಾಯಲ್ಲಿ ಹೇಳ್ಕೊಂಡು ನುಡಿಸಿದ್ರೆ ಓಕೆ, ಹಾಗೆ ಮಾಡಬೇಕು. ಸೊ ಹೀಗಿರುತ್ತೆ. ಅಂದರೆ ಈಗ ಮಾಮೂಲಿಯಾಗಿ ಪ್ಲಕ್ ಮಾಡೋದು ಅನ್ನೋದಿದೆಯಲ್ಲ ಮೇಡಮ್, ಅದು ಒಂದು ಮೂಮೆಂಟನ್ನು ನಮಗೆ ಕಾಣೋದಕ್ಕೆ ಸಿಗುತ್ತೆ. ಸೊ ಹೀಗೆ ಪ್ಲಕ್ ಮಾಡ್ತೀವಿ ಅಂತ, ಇದರಲ್ಲಿ ಬೇರೆ ಥರದ ಮೂಮೆಂಟು ಇರುತ್ತಾ? ಅಂದರೆ ಪ್ಲಕ್ ಮಾಡೋದರ ಜೊತೆಗೆ ಬೇರೆ ಇನ್ಯಾವುದೋ ಮೂಮೆಂಟ್ ಮಾಡಿ ಬೇರೆ ಥರದ ಸೌಂಡ್ ಬರೋದು, ಅಥವಾ ಒಂದನ್ನೇ ನಿಮ್ಮ ಉಸಿರಾಟದ ಮುಖೇನ, ಜತಿಯ ಮುಖೇನ ಬೇರೆ ಶಬ್ದ ಬರೋ ರೀತಿಯಲ್ಲಿ ನೀವು ಹೊಮ್ಮಿಸೋದಾ? ಹೇಗೆ ಕೆಲಸ ಮಾಡುತ್ತದು ವೆರೈಟಿ ಅಂತ ನೋಡುವಾಗ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಇದರಲ್ಲಿ ಸೌಂಡ್ಸ್ ಅನ್ನೋದು ನಮ್ಮ ತಂದೆಯವರ ಸಂಶೋಧನೆ. ಸುಮ್ಮನೆ ಮೆಟಿಕ್ಯುಲಸ್ ಆಗಿ ನುಡ್ಸ್ಕೊಂಡು ಹೋಗೋದು ಬೇರೆ ಥರ. ಈಗ ನಾವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದಾಗ 10 ಜನರು ನಮ್ಮನ್ನು ನೋಡಿ ಸಂತೋಷ ಪಡಬೇಕು. ಸೊ ಇದು ಹಾಗಾಗಿ ನಮ್ಮ ತಂದೆಯವರು ಇದರಲ್ಲಿ ಏನೇನು ಸೌಂಡ್ಸ್ ತರಬಹುದು, ವೇರಿಯೇಷನ್ಸ್ ಏನು ಮಾಡಬಹುದು, ಇದನ್ನು ಸಂಶೋಧನೆ ಮಾಡಿದ್ದಾರೆ. ಸೊ ಅದನ್ನು ಹೇಗೆ ಮಾಡೋದು ಅಂದರೆ, ನಮ್ಮ ನಾಲಿಗೆನ, ಇದರಲ್ಲಿ ಮೇನ್ ಕೆಲಸನೇ ನಮ್ಮ ನಾಲಿಗೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಫಾರ್ಗಾಟ್ ಟು ಟೆಲ್, ನಮ್ಮ ನಾಲಿಗೆ ಇಲ್ಲಿ ನಮ್ಮ ಹತೋಟಿಯಲ್ಲಿ ಇರಬೇಕು. ಇಲ್ಲದೆ ಹೋದರೆ ನಮ್ಮ ನಾಲಿಗೆ ಏನಾದರೂ ಈ ವಾದ್ಯದ ನಾಲಿಗೆಗೆ ಇಫ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್, ನಮ್ಮ ನಾಲಿಗೆ ಕಟ್ ಆಗೋ ಚಾನ್ಸಸ್ ಇದೆ. ಬಿಕಾಸ್ ಈ ಮಧ್ಯದ ಆ್ಯಕ್ಚುಲಿ ಇಟ್ಸ್ ಅ ಬ್ಲೇಡ್. ಮತ್ತು ನುಡಿಸ್ತಾ ತುಂಬ ಸರಿ ನನಗೂ ಆಗಿದೆ, ಈಗಲೂ ಆಗುತ್ತೆ. ನಮಗೆ ಗೊತ್ತಾಗ್ದಿರ ಸ್ವಲ್ಪ ತುಟಿಗೆ ಹೊಡ್ಕೊಂಡ್ರು ನಮ್ಮ ತುಟಿಯಿಂದ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸೌಂಡ್ ವೇರಿಯೇಷನ್ಸ್ ಅಂತ ಬಂದಾಗ
ಇದನ್ನ ಕಿರ್ರ ಅಂತಾರೆ. ಓಕೆ. ಅಂದರೆ ತವಿಲ್ನವರು ಅವರು ಕಟ್ಟಿಗೆನಲ್ಲಿ ಆ ಥರ ಕ್ರರ್ ಅಂತ ಸೌಂಡ್ ಮಾಡ್ತಾರೆ. ಸೊ ಇದೆಲ್ಲ ನಮ್ಮ ತಂದೆಯವರ ಸಂಶೋಧನೆ. ಓಕೆ. ಸೊ ನಾಲಿಗೆನ ಡ್ರ್ ಅಂತ ಹೇಳಿದ್ರೆ ಓಕೆ. ಬಟ್ ಏನೇ ಮಾಡಿದ್ರು ಆ ತಾಳದ ಚೌಕಟ್ಟಿನಲ್ಲೇ ಇರುತ್ತೆ. ನಮಗೆ ಸಂಗೀತಗಾರರಿಗೆ ಶ್ರುತಿ ಮಾತಾ ಲಯ ಪಿತ. ಸೊ ಶ್ರುತಿ, ಆ್ಯಕ್ಚುಲಿ ನಾನು ಶ್ರುತಿ ಇಟ್ಕೋಬೇಕಾಗಿತ್ತು, ಮರೆತು ಬಿಟ್ಟೆ, ನನ್ನ ಮೊಬೈಲಲ್ಲಿದೆ. ಸೊ ಶ್ರುತಿ ತಾಯಿಗೆ ಸಮಾನ. ಲಯ ಅಂದರೆ ನಾವು ಏನು ನುಡಿಸ್ತೀವೋ ಅದು ಒಂದು ಲಯದಲ್ಲಿ ಹೋಗ್ತಾ ಇರುತ್ತೆ. ಸೊ ಅದು ತಂದೆ. ಓಕೆ. ಹಾಂ. ಸೊ ಈಗ ನಾ ಏನು ಸೌಂಡ್ ಮಾಡಿದ್ರು ನಮ್ಮ ತಂದೆಯವರದೇ ಹೇಳೋದು, ಅದು ತಾಳದ ಚೌಕಟ್ಟಿನಲ್ಲಿರಬೇಕು, ಲಯಬದ್ಧವಾಗಿರಬೇಕು. ಸುಮ್ಮನೆ ಏನೋ ಗಿಮಿಕ್ಸ್ ಮಾಡಿದ್ರು ಅನ್ನೋ ಥರ ಇರಬಾರ್ದು. ನಮ್ಮ ಸಂಗೀತದಲ್ಲಿ ಗಿಮಿಕ್ಸ್ ಅನ್ನೋದಕ್ಕೆ ಸ್ಥಾನ ಇಲ್ಲ. ಸೊ ಏನು ಮಾಡಿದ್ರು ಅದು ಶಾಸ್ತ್ರೀಯವಾಗಿ ಚೌಕಟ್ಟಿನಲ್ಲಿ ಇರಬೇಕು ಅನ್ನುವಂಥದ್ದು. ಸೊ ಈ ಕಲಿಯುವಂಥ ಸಂದರ್ಭ ನೀವು ಹೇಳಿದ್ರಿ ಕೆಲ ಅಪಾಯಗಳಿರ್ತವೆ ಅಂತ. ಮತ್ತೆ ಇದನ್ನ ವಾದಿಸಬೇಕಾದ್ರೆ ನಿಮ್ಮ ಉಸಿರಿನ ಬಗ್ಗೆ ನಿಮಗಿರಬೇಕಾದ ಹೋಲ್ಡು ಅಥವಾ ಬೇರೆ ಯಾವುದೋ ಕೆಲ ಎಕ್ಸಸೈಸ್ಗಳನ್ನು ಮಾಡೋದ್ರ ಮುಖೇನ ನೀವು ಇದರಲ್ಲಿ ಬೆಟರ್ ಆಗೋದಕ್ಕೆ ಅವಕಾಶ ಇದೆ ಅನ್ನೋದಾದರೆ ಅಂಥವು ಏನು ಈ ವಾದ್ಯವನ್ನು ನುಡಿಸೋದಕ್ಕೆ ಅಂತ ನೋಡಿದಾಗ? ಎಕ್ಸರ್ಸೈಸ್ ಅನ್ನೋದಕ್ಕಿಂತ ಇದು ಏನು, ನಾವು ಬಾಯಲ್ಲಿ ಎಷ್ಟು ಕ್ಲಾರಿಟಿ, ಎಷ್ಟು ಚೆನ್ನಾಗಿ ಹೇಳ್ತೀವೋ ಅಷ್ಟು ಕ್ಲಿಯರ್ ಆಗಿ ವಾದ್ಯದಲ್ಲಿ ಹೊರಹೊಮ್ಮುತ್ತೆ. ನಮ್ಮ ತಂದೆಯವ್ರ ಫೋಕಸ್ ಅದೇ, ಕ್ಲಾರಿಟಿ ಇರಬೇಕು. ಏನು ನುಡಿಸಿದ್ರು ಕ್ಲಾರಿಟಿ ಇರಬೇಕು. ತುಂಬ ಜನ ಮೋರ್ಚಿಂಗ್ ಕಲಾವಿದರಿದ್ದಾರೆ, ಬಟ್ ನಮ್ಮ ತಂದೆಯವ್ರದೇ ಯಾಕೆ ಇಷ್ಟಪಡ್ತಾರೆ, ನಮ್ಮ ಅಣ್ಣಂದೇ ಯಾಕೆ ಇಷ್ಟಪಡ್ತಾರೆ, ಅಥವಾ ತದನಂತರ ನಂದೇ ಯಾಕೆ ಇಷ್ಟಪಡ್ತಾರೆ ಅಂದರೆ ಅದು ಮೋರ್ಚಿಂಗ್ ನಮ್ಮ ಭೀಮಾಚಾರ್ ಬಾಣಿ ಅಂತ ಹೇಳ್ಬೋದು. ಅಂದರೆ ನಮ್ಮ ತಂದೆಯವರ ಬಾಣಿನ ನಾವು ಮುಂದುವರಿಸ್ಕೊಂಡು ಬಂದಿದ್ದೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಕ್ಲಾರಿಟಿ, ಸ್ಪಷ್ಟ, ಎಲ್ಲದರಲ್ಲೂ ಸ್ಪಷ್ಟತೆ. ಸೊ ಬಾಯಲ್ಲಿ ಎಷ್ಟು ಚೆನ್ನಾಗಿ ಉಚ್ಚಾರಣೆ ಮಾಡ್ತಿರೋ ಅಷ್ಟು ಚೆನ್ನಾಗಿ ಶಬ್ದ ಹೊರಹೊಮ್ಮುತ್ತೆ. ಮತ್ತು ಇದನ್ನೇ ನುಡಿಸ್ತಾ ಇದ್ದಾರೆ ಅಂತ ಕೇಳೋರಿಗೆ ಗೊತ್ತಾಗಬೇಕು. ಸುಮ್ಮನೆ ಜುಂಜ್ 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 ಜುಂಜಿ ನಮ್ಮ ತಂದೆ ಇದಕ್ಕೆ ವಿರುದ್ಧ. ಸೊ ಹಾಗಾಗಿ ಇನ್ನೊಂದು ನಮ್ಮ ತಂದೆಯವ್ರದ್ದು ಇನ್ನೊಂದು ಸ್ಟೈಲ್ ಅಂದರೆ ಪ್ಲಕ್ ಮಾಡ್ದಿರಾ, ಅಂದರೆ ಮೀಟ್ದಿರಾನೆ ಉಸಿರಲ್ಲೇ ಒಂದು ಎಕ್ಸಾಕ್ಟ್ಲಿ. ಸೊ ಅವ್ರದ್ದು ಫೇವ್ರೆಟ್ ಒಂದು ಮುಕ್ತಾಯ ಇದೆ, ಅದನ್ನು ನಾನು ನೋಡ್ಸೋಕೆ ಪ್ರಯತ್ನ ಪಡ್ತೀನಿ. ಬರೀ ಉಸಿರಾಟದಲ್ಲೇ ನಾದ ಹೊಮ್ಸೋದು. ಹೌದು ಸರ್. ಓಕೆ ಓಕೆ. ನಾನು ಸ್ವಲ್ಪ ಮಾಡಿದೆ ಅನ್ಬೋದು. ನಾನು 2 ಸಾರಿ ಮುಕ್ತಾಯ ನುಡಿಸಿ 3ನೇ ಸಾರಿ ಮಾತ್ರ ಮಾಡಿದೆ. ಅವರು 3 ಸಾರಿನೂ ಹೀಗೆ ನುಡಿಸ್ಬಿಡ್ತಾರೆ ಸರ್. ಈಗಲೂ ಅಷ್ಟೇ, ಈಗಲೂ ಹೀಗೆ ಇದೆ ಅವರ ಒಂದು ಎನರ್ಜಿ ಲೆವೆಲ್. ಸೊ ನನಗೆ ಅವರೇ ರೋಲ್ ಮಾಡೆಲ್ ಸರ್. ಈ ವಾದ್ಯ ಯಾವುದೇ ಒಂದು ಕಚೇರಿನಲ್ಲಿ ಅಂದರೆ ಇನ್ನೊಂದು ವಾದ್ಯಕ್ಕೆ ರಿಲೇಷನ್ಶಿಪ್ಪಲ್ಲಿ ಬರುವಂಥ ವಾದ್ಯನ ಇದು, ಅಥವಾ ಈಗ ಸೋಲೋ ಪರ್ಫಾರ್ಮೆನ್ಸ್ ಅಂತ ಇದನ್ನು ನಾವು ನೋಡಿದ್ದು ಬಹಳ ಕಡಿಮೆ.
ನೀವು ಮೃದಂಗದ ಬಗ್ಗೆ ಹೇಳ್ತಾ ಇದ್ರಿ ಮತ್ತು ಶ್ರುತಿ ಬಗ್ಗೆ ಮಾತಾಡ್ತಾ ಇದ್ರಿ. ಎಷ್ಟೋ ವಾದ್ಯಗಳು ಕಚೇರಿನಲ್ಲಿ ಹೇಗಿರುತ್ತೆ ಅಂತಂದ್ರೆ ಒಬ್ಬರು ಪ್ರಶ್ನೆ ಕೇಳಿ ಇನ್ನೊಬ್ರು ಆನ್ಸರ್ ಮಾಡಿದ ಥರ ನಮ್ಗೆ ಅನಿಸ್ತಾ ಇರುತ್ತೆ ವೀಕ್ಷಕರಿಗೆ, ನೋಡೋರಿಗೆ. ಸೊ ಇದು ಅದೇ ರೀತಿ ಯಾವುದೋ ಪ್ರಶ್ನೆಗೆ ಉತ್ತರದ ರೂಪದಲ್ಲಿ ಬರುತ್ತಾ, ಅಥವಾ ಹೇಗೆ ಇದು ಮೋರ್ಚಿಂಗ್ ಅನ್ನೋ ವಾದ್ಯದ ಇಂಪಾರ್ಟೆನ್ಸ್ ಒಂದು ಕಚೇರಿನಲ್ಲಿ ನೋಡುವಾಗ? ಅಂದರೆ ಒಂದು ಪರ್ಕಷನ್ ಇನ್ಸ್ಟ್ರೂಮೆಂಟಾ, ಮೆಲಡಿ ಇನ್ಸ್ಟ್ರೂಮೆಂಟಾ, ಹೇಗೆ ಅದು ಪ್ಲೇಸಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ? ಮೋರ್ಚಿಂಗ್ ಈಸ್ ಅ ಪರ್ಕಷನ್ ಇನ್ಸ್ಟ್ರೂಮೆಂಟ್. ಸೊ ಪರ್ಕಷನ್ ಅಂತ ಬಂದಾಗ ಫಸ್ಟು ಮೃದಂಗ, ದಟ್ ಈಸ್ ದ ಕಿಂಗ್ ಆಫ್ ದ ಇನ್ಸ್ಟ್ರೂಮೆಂಟ್. ಸೊ ಮೃದಂಗ ಆದ ನಂತರ ಖಂಜಿರ, ತದನಂತರ ಘಟ, ಆಮೇಲೆ ಮೋರ್ಚಿಂಗ್. ಸೊ ದಟ್ ಈಸ್ ದ ಹೈರಾರ್ಕಿ. ಹೌದು ಹೌದು. ಸೊ ಈಗ ನೀವು ಹೇಳಿದ್ರಿ ಏನೋ ಸವಾಲ್ ಜವಾಬ್ ಥರ ಏನೋ ಇರುತ್ತೆ ಅಂತ. ಸೊ ಈಗ ಒಂದು ಕಚೇರಿನಲ್ಲಿ ನೋಡಿ, ಒಂದು ಕಚೇರಿ ಮೃದಂಗದಲ್ಲೇ ಕಚೇರಿ ಮಾಡಬಹುದು. ಸೊ ಒಂದು ಮೃದಂಗನ್ನ ಪಕ್ಕವಾದ್ಯ ಅಂತ ಹೇಳ್ತಾರೆ, ಈ ಮಿಕ್ಕಿದ್ದನ್ನು ಉಪಪಕ್ಕವಾದ್ಯ ಅಂತ ಹೇಳ್ತಾರೆ. ಸೊ ವಿತೌಟ್ ಉಪಪಕ್ಕವಾದ್ಯ ಕಚೇರಿ ಕ್ಯಾನ್ ಬಿ ಅ ವೆರಿ ಸಕ್ಸಸ್ಫುಲ್ ಒನ್. ಬಟ್ ಉಪಪಕ್ಕವಾದ್ಯ ಇದ್ದಾಗ ಅದರ ಮೆರುಗನ್ನು ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡುತ್ತೆ. ಸೊ ಈಗ ನಾನೊಂದು ಹೈರಾರ್ಕಿ ಹೇಳ್ಕೊಂಡು ಬಂದಲ್ಲ. ಸೊ ಫಸ್ಟ್ ಇಂಪಾರ್ಟೆನ್ಸ್ ಕಂಜಿರಕ್ಕೆ ಹೋಗುತ್ತೆ, ತದನಂತರ ಘಟ್ಟಕ್ಕೆ ಹೋಗುತ್ತೆ, ದೆನ್ ಮೋರ್ಚಿಂಗ್. ಸೊ ನಮಗೆ ಚಾನ್ಸ್ ಸಿಗೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು, ಬಿಕಾಸ್ ಇನ್ನೂ 2 ವಾದ್ಯ ಇದೆಯಲ್ವಾ. ಸೊ ಅದರಲ್ಲೂ ಈ ವಾದ್ಯಕ್ಕೆ ಒಂದು ಸ್ಥಾನನ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ತಂದೆಯವರಿಂದ. ನೀವೇನೋ ಕೇಳಿದ್ರೆ ಐ ಡಿಂಟ್ ಗೆಟ್. ಏನು ಮೃದಂಗದವ್ರು ಏನು ನುಡಿಸ್ತಾರೋ ಅದನ್ನೇ ನಾವು ಈಗ ಒಂದು ಕಚೇರಿ ಅಂದಾಗ ಮೇನ್ ಆರ್ಟಿಸ್ಟ್ ಹಾಡ್ತಾರೆ. ಸೊ ಅದಕ್ಕೆ ಆ ಹಾಡಿಗೆ ಪೋಷಣೆ ಆಗೋ ಹಾಗೆ ಮೃದಂಗದವ್ರು ನುಡಿಸ್ಕೊಂಡು ಹೋಗ್ತಾರೆ. ಅವರ ಜೊತೆಗೆ ನಾವು ನುಡಿಸ್ತೀವಿ. ಅಂದರೆ ಆ ಒಂದು ಕೀರ್ತನೆಗೆ ಇನ್ನಷ್ಟು ಮೆರುಗನ್ನ ಇನ್ನೂ ಅಷ್ಟು ಲಿಫ್ಟ್ ಮಾಡ್ತೀವಿ. ಸೊ ಅಂದರೆ ಏನು ಮೃದಂಗದವ್ರು ನುಡಿಸ್ತಾರೋ ಆ ಜತಿಗಳನ್ನೇ ನಾವು ಅವ್ರ ಜೊತೆ ನುಡಿಸ್ಕೊಂಡು ಹೋದಾಗ ಅದಿನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ ಕಚೇರಿನ. ಸೊ ಈ ಮೋರ್ಚಿಂಗ್ ಕಲಿಯುವಂಥವರು ಮೃದಂಗದ ಬಗ್ಗೆ ಸ್ವಲ್ಪ ಕಲ್ತಿದ್ರೆ ಇನ್ನೂ ಸುಲಭ ಆಗೋದು, ಅಥವಾ ಇನ್ನಷ್ಟು ಒಳ್ಳೆಯ ಕ್ವಾಲಿಟಿಯ ಒಂದು ಸವಾಲ್ ಜವಾಬ್ ಥರದ್ದು ಅವರಿಗೆ ಶಕ್ತಿ ತುಂಬುವಂಥದ್ದು ಇಂಥದ್ದಾಗುತ್ತಾ? ಹೇಗೆ ಮೃದಂಗದ ಪರಿಕಲ್ಪನೆ, ಅದರ ಬಗೆಗಿನ ಜ್ಞಾನ ಇಂಪಾರ್ಟೆಂಟಾ? ಖಂಡಿತವಾಗ್ಲು ಮೃದಂಗ ಕಲ್ತಿದ್ರೆ ಅಥವಾ ಮೃದಂಗದ ಬಗ್ಗೆ ಜ್ಞಾನ ಇದ್ರೆ ಖಂಡಿತ ಮೋರ್ಚಿಂಗ್ ಕಲಿಯೋಕ್ಕೆ ತುಂಬ ಸಹಾಯಕವಾಗಿರುತ್ತೆ. ಸೊ ನಿಜ ಹೇಳ್ಬೇಕಂದ್ರೆ ನಾನು ಮೃದಂಗನೇ ಕಲ್ತಿಲ್ಲ. ಬಟ್ ಏನಂದ್ರೆ ಅದು ಫ್ಯಾಮಿಲಿನಲ್ಲಿ ಇತ್ತಲ್ವ, ನಮ್ಮ ಅಣ್ಣ ನುಡಿಸ್ತಾ ಇದ್ರು. ಸೊ ಹಾಗಾಗಿ ಆ ಕೇಳ್ಮೆಯಿಂದ ಏನೋ ಒಂದು ಇಷ್ಟು ಜ್ಞಾನದಿಂದ ನಾನು ಮೋರ್ಚಿಂಗ್ ಕಲಿಯೋಕ್ಕೆ ಶುರು ಮಾಡಿಬಿಟ್ಟೆ. ಹಾಂ, ಆ್ಯಕ್ಚುಲಿ ನಾನು ಇನ್ನೊಂದು ವಿಷಯ ಹೇಳಬೇಕೀಗ. ಈಗ ನಮ್ಮ ಈ ವಾದ್ಯ ಬರೋದಕ್ಕೆ ತುಂಬ ಕಷ್ಟ ಇದೆ ಸರ್. ಅಂದರೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಚಾನ್ಸ್ ಬರೋದೇ ತುಂಬ ಕಷ್ಟ ಇದೆ. ಸೊ ಹಾಗೆ ನೋಡಿದಾಗ ನಮ್ಮ ಅಣ್ಣ ರಾಜಶೇಖರ್ ಅವ್ರಿಗೆ ಕದ್ರಿ ಗೋಪಾಲ್ನಾಥ್ ಅಂತ ತುಂಬ ತುಂಬ ದೊಡ್ಡ ಸ್ಯಾಕ್ಸೋಫೋನ್ ವಿದ್ವಾಂಸರು. ಸೊ ಅವರ ಕಚೇರಿಗಳಲ್ಲಿ ಅವ್ರಿಗೇನೋ ಈ ವಾದ್ಯದ ಮೇಲೆ ಸ್ವಲ್ಪ ಒಲವು. ಸೊ ಅವ್ರ ಕಚೇರಿಗಳಿಗೆಲ್ಲ ನಮ್ಮ ಅಣ್ಣನ ಹಾಕ್ಕೊಂಡು, ಸೊ ಇನ್ ದಟ್ ವೇ ಅವರು ಪ್ರಖ್ಯಾತಿಯನ್ನು ಪಡೆದರು ನಮ್ಮ ದೇಶದಲ್ಲಿ ಮತ್ತು ಹೊರ ದೇಶಗಳಲ್ಲಿ. ಸೊ ಹಾಗೆ ತಗೊಂಡ್ರೆ ಇನಿಷಿಯಲಿ ನಾನು HP ರಾಮಾಚಾರ್ ಅವ್ರ ಗ್ರೂಪಲ್ಲಿ ನುಡಿಸ್ತಾ ಇದ್ರು. ತದನಂತರ ಸುಕನ್ಯಾ ರಾಮಗೋಪಾಲ್ ಅಂತ ನಮ್ಮ ದೇಶದ ಪ್ರಪ್ರಥಮ ಘಟ ವಾದಕಿ. ಸೊ ಅವರು ಘಟನೇ ಒಂದು 6 ಘಟನ ಇಟ್ಕೊಂಡು ಘಟ ತರಂಗ್ ಅಂತ ಶುರು ಮಾಡಿದ್ರು. which is very very unique and which nobody has done. ಶುರು ಮಾಡಿದ್ದೆ ಅವರು ಅದನ್ನು. ಸೊ ಹಾಗೆ ಅವರು ಒಂದು ಮಹಿಳೆಯರ ಒಂದು ತಂಡವನ್ನು ಸ್ಥಾಪಿಸಿದ್ರು. ಸೊ ಅದರಲ್ಲಿ ಘಟ ಅವ್ರ ಮಧ್ಯದಲ್ಲಿ ಕೂತು ಘಟವಾದ್ಯನ ನುಡಿಸಿದ್ರೆ, ಮೃದಂಗ ಮತ್ತು ವೀಣೆ, ವೈಲಿನ್, ಮೋರ್ಚಿಂಗ್ ಹೀಗೆ. ಸೊ ಅವರು ಶುರು ಮಾಡಿದಾಗಿಂದ ಅಂದರೆ ಲೈಕ್ ಮೇ ಬಿ ಅರೌಂಡ್ 1992ನಲ್ಲಿ ಅವರ ಈ ಒಂದು ಪರಿಕಲ್ಪನೆ ಶುರುವಾಗಿದ್ದು. ಸೊ ಆವಾಗಿಂದ ನಾನು ಅವರ ಗ್ರೂಪಲ್ಲಿ ಟಿಲ್ ಡೇಟ್ ಇದ್ದೀನಿ ಸರ್.
ಸೊ ನನಗೆ ಅವರ ಜೊತೆ ನನಗೆ ಅವರು ಒಂದು ಪ್ರೋತ್ಸಾಹ ಮತ್ತು ಅವರ ಒಂದು ಇದರಲ್ಲಿ ಪ್ರೋಗ್ರಾಮ್ ನುಡಿಸಿ ನಾನು ಈಗ ಏನು 10 ಜನಕ್ಕೆ ಭಾಗ್ಯಲಕ್ಷ್ಮಿ ಅಂದರೆ ಮೋರ್ಚಿಂಗ್ ಅಂತ ಹೇಗೆ ಒಂದು ಹೆಸರು ಬಂದಿದೆಯೋ ಅದಕ್ಕೆ ಅವರೇ ಕಾರಣ ಸರ್. ಸೊ ನಿಮ್ಮ ಕುಟುಂಬದ ಸಹಕಾರದ ಬಗ್ಗೆ ಮಾತಾಡೋಣ. ಯಾಕೆಂದರೆ ನೀವು ಹುಟ್ಟಿದ ತಕ್ಷಣವೇ ಸಂಗೀತದ ವಾತಾವರಣ ಇತ್ತು. ಆದರೆ ನಿಮ್ಮ ಮದುವೆಯಾದ ನಂತರ, ಈಗ ನೀವು ಆಗಲೇ ಹೇಳುವಾಗ ನಂಗೆ ಬಹಳ ಖುಷಿಯಾಗಿದ್ದು, ನೀವು ಇಂಟ್ರೊಡ್ಯೂಸ್ ಮಾಡುವಾಗ ನನ್ನ ಮಗಳು ಡಾಕ್ಟರ್ ಸಿಂಧು, ನನ್ನ ಮಗ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಜವಾಬ್ದಾರಿಗಳು ಹೆಚ್ಚು, ಎಲ್ಲವನ್ನು ನಿಭಾಯಿಸಬೇಕು. ಹಾಗಂತ ಕಲೆನ ನೀವು ಮೂಲೆ ಗುಂಪಾಗೋದಕ್ಕೆ ಬಿಡಲಿಲ್ಲ, ಅದರಲ್ಲೂ ಸಾಧಕಿಯಾದ್ರಿ. ಸೊ ಇದೆಲ್ಲವೂ ಆಗಬೇಕು ಅಂದರೆ ನಿಮ್ಮ ಕುಟುಂಬ ನಿಮ್ಮನ್ನು ಅರ್ಥ ಮಾಡಿಕೊಂಡು ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ಸಹಕಾರದ ಬಗ್ಗೆ ಹೇಳಿ. ನಾನು ಈ ವಿಷಯದಲ್ಲಿ ತುಂಬ ಅದೃಷ್ಟವಂತೆ. ನನ್ನ ಕುಟುಂಬ ನನಗೆ ಸಂಪೂರ್ಣ ಬೆಂಬಲ ನೀಡ್ತಾ ಇದೆ. ನನ್ನ ಮನೆಯವರು ಶ್ರೀಯುತ KS ಮುರಳೀಕೃಷ್ಣ ಅವರು ಮತ್ತು ನಮ್ಮ ಅತ್ತೆ ಮಾವನವರು. ಇನ್ಫ್ಯಾಕ್ಟ್ ನಾನು ಮದುವೆ ಆದಾಗ ನಾನೇನೋ ಸ್ವಲ್ಪ ನುಡಿಸ್ತಾ ಇದ್ದೆ ಅಂತ ಹೇಳ್ಬೋದು, ಅಷ್ಟು ಕಚೇರಿಗಳು ಏನೂ ಇರಲಿಲ್ಲ. ಬಟ್ ಆಮೇಲೆ ಈ ಹಂತಕ್ಕೆ ಬೆಳೆದಿದ್ದೀನಿ ಅಂದರೆ ಅದು ಸಂಪೂರ್ಣ ನನ್ನ ಅತ್ತೆ ಮಾವನವರ ಹಾಗೂ ನನ್ನ ಯಜಮಾನರ ಒಂದು ಬೆಂಬಲ. ಇನ್ಫ್ಯಾಕ್ಟ್ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಸರ್. 2006 ಅಷ್ಟೊತ್ತಿಗೆ ನಾನು ಸುಕನ್ಯಾ ಮೇಡಮ್ ಅವ್ರ ಜೊತೆ ಸುಮಾರು ಘಟ್ಟತರಂಗ ಕಚೇರಿಗಳನ್ನು ನುಡಿಸಿದ್ದೆ. ಸೊ ಹಾಗಾಗಿ ಜನಕ್ಕೆ ಗೊತ್ತಿತ್ತು. ಆವಾಗ ಒಂದು ಮೆಡ್ರಾಸಿಂದ ಒಂದು ಕರೆ ಬಂತು, ಡಾಕ್ಟರ್ M ಬಾಲಮುರಳಿ ಕೃಷ್ಣ ಅವರಿಗೆ ನುಡಿಸ್ಬೇಕು ಅಂತ. ಅಂದರೆ ಅದು ಸಮ್ ಸ್ಪೆಷಲ್ ಇವೆಂಟ್. ಅದರಲ್ಲಿ ಮೃದಂಗ ರಂಜನಿ ವೆಂಕಟೇಶ್ ಅಂತ, ಘಟ ಸುಕನ್ಯಾ ರಾಮ್ ಗೋಪಾಲ್ ಮೇಡಮ್ ಮತ್ತು ನಾನು ಅಂತ. ಸೊ ಆ ಟೈಮಲ್ಲಿ ನಮ್ಮ ಮಾವನವ್ರಿಗೆ ಹುಷಾರಿರಲಿಲ್ಲ, ಹಿ ವಾಸ್ ಹಾಸ್ಪಿಟಲೈಸ್ಡ್. ನನ್ನ ಮಾವನವರೇ ಹೇಳಿದರು ಖುದ್ದಾಗಿ, ಇವು ಬಾಲಮುರಳಿ ಕೃಷ್ಣ ಅವ್ರಿಗ ಖಂಡಿತ ಹೋಗಮ್ಮ, ಪರವಾಗಿಲ್ಲ, ನನ್ನನ್ನು ನೋಡ್ಕೊಳ್ಳೋಕ್ಕೆ ಬೇರೆಯವರೆಲ್ಲ ಇದ್ದಾರೆ, ನೀನು ಹೋಗ್ಬಿಟ್ಟು ಬಾ ಅಂತ. ನಿಜ ಹೇಳಬೇಕು ಅಂದರೆ ದಟ್ ಈಸ್ ದ ಟರ್ನಿಂಗ್ ಪಾಯಿಂಟ್ ಸರ್. ಆ ಕಚೇರಿ ಚೆನ್ನೈಯಲ್ಲಾಗಿದ್ದು, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಬಾಲಮುರಳಿ ಕೃಷ್ಣ ಅವರೇ ಖುದ್ದಾಗಿ ಹೇಳಿದ್ದಾರೆ, ತುಂಬ ಚೆನ್ನಾಗಿ ನುಡಿಸ್ದೆ ನೀನು ಅಂತ. ಸೊ ಆ ಒಂದು ಕಚೇರಿಯಿಂದ ನನಗೆ ಮೆಡ್ರಾಸ್ ಮ್ಯೂಸಿಕ್ ಅಕಾಡೆಮಿನಲ್ಲಿ ಅವಕಾಶ ಸಿಕ್ತು ಸರ್. ಯಾಕೆಂದರೆ ಅದೇ ವರ್ಷ ನನಗೆ ಅಕಾಡೆಮಿಯಿಂದ ಫೋನ್ ಬಂತು, ನೀವು ಬಾಲಮುರಳಿ ಕೃಷ್ಣ ಅವ್ರಿಗೆ ನುಡಿಸಿರೋದು ಕೇಳಿ ನಾವು ನಿಮಗೆ ಚಾನ್ಸ್ ಕೊಡ್ತಾ ಇದ್ದೀವಿ ನಮ್ಮ ಕಾನ್ಫರೆನ್ಸಲ್ಲಿ. ಮ್ಯೂಸಿಕ್ ಅಂದರೆ ಮೆಡ್ರಾಸಲ್ಲಿ ಸರ್, ಮೆಡ್ರಾಸ್ ಅಂದ್ರೇ ಒಂದು ರೋಮಾಂಚನ ಫಾರ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್. ಸೊ ಅದರಲ್ಲೂ ಮೆಡ್ರಾಸ್ ಮ್ಯೂಸಿಕ್ ಅಕಾಡೆಮಿ ಅಂದರೆ ಇಟ್ ಈಸ್ ಒಂದು ಗ್ರ್ಯಾಂಡ್ ಸ್ಲ್ಯಾಮ್ ಥರ. ಒಂದು ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಮೆಂಟಲ್ಲಿ ಎಂಟ್ರಿ ಸಿಗೋದೇ ಒಂದು ಕಷ್ಟ ಅಲ್ವಾ ಸರ್. ಸೊ ಅಂಥ ಒಂದು ಇದರಲ್ಲಿ ನನಗೆ ಅವಕಾಶ 2007 ಪ್ರೈಮ್ ಸ್ಲಾಟಲ್ಲೇ ನನಗೆ ಅವಕಾಶ ಕೊಟ್ಟರು ಸರ್. ಪ್ರೈಮ್ ಸ್ಲಾಟ್ ಅಂದರೆ ಆ್ಯಕ್ಚುಲಿ ಇದೊಂದು 3 ಸ್ಲಾಟ್ಸ್ ಇದೆ. ಸೊ ಹಂತವಾಗಿ ಅಲ್ಲಿಗೆ ಹೋಗಬೇಕು. ನಾನು ಇದನ್ನು ಆ ಭಗವಂತನ ಒಂದು ಕೃಪೆ, ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಅಂತಲೇ ತಿಳ್ಕೊಳ್ತೀನಿ, ದೊಡ್ಡವರ ಆಶೀರ್ವಾದ. ಸೊ ಪ್ರೈಮ್ ಸ್ಲಾಟಲ್ಲೇ ನನಗೆ ಅವಕಾಶ ಸಿಕ್ತು. ದಟ್ ವಾಸ್ ದ ಇಯರ್ ವೆನ್ ಐ ಪರ್ಫಾರ್ಮ್ ಫಸ್ಟ್ ಟೈಮ್ ಇನ್ ಮೆಡ್ರಾಸ್ ಮ್ಯೂಸಿಕ್ ಅಕಾಡೆಮಿ 2007 ಟು ಎಸ್ ಸೌಮ್ಯ ಅಂತ. ಅವರು ತದನಂತರ ಅವರು ಸಂಗೀತ ಕಲಾನಿಧಿ ಅನ್ನೋ ಒಂದು ಪ್ರಶಸ್ತಿಗೆ ಭಾಜನರಾದರು. ಸೊ ಅಲ್ಲಿಂದ ಇಲ್ಲಿವರೆಗೂ 24ದು ಮೆಡ್ರಾಸ್ ಮ್ಯೂಸಿಕ್ ಅಕಾಡೆಮಿದು ಕಾನ್ಸರ್ಟ್ ಫಿಕ್ಸ್ ಆಗೋಗಿದೆ ಡಿಸೆಂಬರಲ್ಲಿ. ಸೊ ಅವರು 1 ವರ್ಷನೂ ನನ್ನನ್ನು 1 ವರ್ಷನೂ ಬಿಡ್ದಿರ ಎವ್ರಿ ಇಯರ್ ದೇ ಆರ್ ಇನ್ವೈಟಿಂಗ್ ಮೀ. ಸೊ ನನಗದು ದೊಡ್ಡ ಆಶೀರ್ವಾದ ಸರ್. ಗ್ರೇಟ್. ಇದನ್ನು ನೀವು ಕಲ್ತ್ರಿ ಮತ್ತು ಅನೇಕರಿಗೆ ಕಲಿಸ್ಕೊಡೋ ಆಲೋಚನೆಯನ್ನು ಹೊಂದಿದ್ರಿ. ಕಚೇರಿ ಆದ ತಕ್ಷಣ ಅನೇಕರು ಬರ್ತಾರೆ, ಹೆಂಗೆ ಶಬ್ದ ಬರುತ್ತೆ ಅಂತೆಲ್ಲ ಕೇಳ್ತಾರೆ. ಆದರೆ ಕಲಿಯೋ ಹಂತಕ್ಕೆ ಬರೋದಕ್ಕೆ ಜನ ಉತ್ಸುಕರಾಗಿಲ್ಲ ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಕನ್ಸರ್ನನ್ನು ಹೇಳಿದಿರಿ, ಹೀಗಾಗಬಾರ್ದು ಅಂತ. ಸೊ ಅದನ್ನು ಸರಿದಾರಿಗೆ ತರೋದಕ್ಕೆ ನಿಮ್ಮ ಪ್ರಯತ್ನಗಳು ಹೇಗಾಗ್ತಿದೆ? ನಿಮ್ಮ ಹತ್ರ ಕಲಿಯುವಂಥವರು ಎಷ್ಟರ ಮಟ್ಟಿಗೆ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತಿದೆ? ಯಾಕೆ ಕಲಿಬೇಕು ಅಂತ ನೀವು ಬಯಸ್ತೀರಿ, ಅದ್ರ ಬಗ್ಗೆ ಹೇಳಿ. ನನಗೆ ಪ್ರತಿಯೊಂದು ಕಚೇರಿನಲ್ಲೂ ಕಚೇರಿ ಆದ ತಕ್ಷಣ ಬಂದು ಕೇಳ್ತಾರೆ, ಇದು ವಾದ್ಯದಲ್ಲಿ ಎಷ್ಟು ಸೌಂಡ್ ಮಾಡ್ತೀರಾ, ನಿಮ್ಮ ವಾದ್ಯ ನೋಡ್ಬೋದಾ ಅಂತ. ಸೊ ಆವಾಗ ನನ್ನ ಸಹ ಕಲಾವಿದರು ಹೇಳ್ತಾ ಇರ್ತಾರೆ,
ಭಾಗ್ಯಗೆ ಪ್ರತಿ ಕಚೇರಿನೂ ಒಂದು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ನು ಅಂತ. ಸೊ ಮತ್ತೆ ನಾನು ಅವ್ರಿಗೆ ವಾದ್ಯ ತೋರಿಸಿ ಈ ಥರ ಇಟ್ಕೊಂಡು ಈ ಥರ, ಅಯ್ಯೋ ನೀವೇನೇನೋ ಸೌಂಡ್ ಮಾಡಿದ್ರಲ್ಲ, ಅದು ಹೇಗೆ ಮಾಡಿದ್ರಿ, ಇದೆಲ್ಲ ಕೇಳ್ತಾರೆ. ಸೊ ಇದೆಲ್ಲ ಆದಮೇಲೆ ನನಗೆ ಕಲಿಯೋಕೆ ಆಸೆ ಇದೆ ಅಂತ ಹೇಳ್ತಾರೆ. ಅಯ್ಯೋ ಖಂಡಿತವಾಗ್ಲೂ ಕಲೀರಿ, ನೀವು ಕಲಿಸ್ಕೊಡ್ತೀರಾ ಅಂತ ಕೇಳ್ತಾರೆ. ಹಾಂ ಕಲಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಬಟ್ ಇದುವರೆಗೂ ಯಾರೂ ಬಂದಿರಲಿಲ್ಲ ಸರ್. ಅದು ನನಗೆ ಸ್ವಲ್ಪ ಬೇಜಾರಾಗ್ತಿತ್ತು. ಏನಪ್ಪ ಎಷ್ಟು ಇಂಟ್ರೆಸ್ಟಾಗಿ ಬಂದೆಲ್ಲ ಕೇಳ್ತಾರೆ, ಎಷ್ಟು ಎನ್ಕರೇಜ್ ಮಾಡ್ತಾರೆ, ಬಟ್ ಕಲಿಕೆಗೆ ಅಂತ ಬಂದಾಗ ಯಾಕೆ ಬರೋದಿಲ್ಲ ಅಂತ. ಬಟ್ ಏನೋ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನಿಸುತ್ತೆ. ಕೋವಿಡ್ ಟೈಮಲ್ಲಿ ಫೋನ್ ಕಾಲ್ಸ್ ಬಂತು, ಈಗ ನನಗೆ ಹೇಳ್ಕೊಡ್ತೀರಾ ಅಂತ. ಸೊ ಆನ್ಲೈನಿಂದಾನೇ ನಾನು ಪಾಠ ಶುರು ಮಾಡಿದ್ದು. ನನಗೆ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆನ್ಲೈನಲ್ಲಿ ಮೋರ್ಚಿಂಗ್ ಹೇಗೆ ಹೇಳ್ಕೊಡೋದು, ಫಸ್ಟ್ ಆಫ್ ಆಲ್ ಹಿಡ್ಕೊಳ್ಳೋದು ಬರಬೇಕು, ಬಾಯಲ್ಲಿ ಹೇಗೆ ಹಿಡ್ಕೋಬೇಕು ಅಂತ ಗೊತ್ತಾಗಬೇಕು. ಅದು ಗೊತ್ತಿಲ್ಲ ನನಗೆ. ಕೆಲವರು ನನ್ನ ಹತ್ರ ಬಂದವರೆಲ್ಲ ಮೋರ್ಚಿಂಗ್ ನನ್ನ ಹತ್ರ ಇದೆ, ಸೌಂಡ್ ಮಾಡೋಕ್ಕೆ ಬರುತ್ತೆ, ಬಟ್ ಹೇಗೆ ನುಡಿಸ್ಬೇಕು ಅಂತ ಹೇಳ್ಕೊಡಿ, ಈ ಲೆವೆಲಿಂದನೇ ಬಂದಿರೋದು. ಸೊ ದಟ್ ಮೇಡ್ ಮೀ ಈಸಿ ಟು ಟೀಚ್ ಆನ್ಲೈನ್. ಸೊ ನನಗೇನು ಅಂದರೆ ಹೆಣ್ಮಕ್ಳು ಬಂದು ಕಲ್ತ್ಕೊಂಡ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಯಾರೂ ಇಲ್ಲ. ಸೊ ನನ್ನ ಒಂದು ಡ್ರೀಮ್ ಅದೇ ಸರ್, ಹೆಣ್ಮಕ್ಳು ಬರಬೇಕು, ಕಲ್ತ್ಕೋಬೇಕು. ನಾನು ಒಬ್ಬಳೇ ಆಗಬಾರ್ದು, ಇನ್ನೂ ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳು ಬಂದು ಇದನ್ನು ನುಡಿಸೋ ಅಂತ ಆಗಬೇಕು. ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮೋರ್ಚಿಂಗ್ ಅನ್ನೋ ವಾದನ ಯಾವಾಗಲೂ ಇರಬೇಕು. ನಿಮ್ಮ ಕನಸು ನನಸಾಗಲಿ ಅಂತ ನಾವು ಆಶಿಸ್ತೀವಿ. ನೀವು ಎಷ್ಟು ಮಟ್ಟಿಗೆ ಮೋರ್ಚಿಂಗನ್ನು ನಿಮ್ಮ ಬದುಕಲ್ಲಿ ಅಳವಡಿಸ್ಕೊಂಡಿದ್ದೀರಿ ಅಂದರೆ, ನಿಮ್ಮ ಕಿವಿಯೋಲೆ ಕೂಡ ಮೋರ್ಚಿಂಗ್ ಡಿಸೈನ್ನಲ್ಲಿರೋದು. ಮೇ ಬಿ ನಿಮ್ಮ ತಂದೆಯವರು ಚಿನ್ನದ ಕೆಲಸ ಮಾಡೋ ಕಾರಣಕ್ಕಾಗಿ ಇದು ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಮಾಡಿಕೊಟ್ರದ ಅಂತ ಅನಿಸ್ತಿದೆ. ಪರವಾಗಿಲ್ಲ ಸರ್, ನಾನು ನಿಮ್ಗೆ ಅದ್ರ ಬಗ್ಗೆ ಹೇಳಲೇ ಇಲ್ಲ, ಬಟ್ ಯು ಹ್ಯಾವ್ ರೆಕಗ್ನೈಸ್ಡ್ ಇಟ್ ಸೋ ನೈಸ್ಲಿ. ಇದು ಬಂದು ನಾವು ಒಂದು ಜೀವ್ಶಾರ್ಪ್ ಫೆಸ್ಟಿವಲ್ ಅಂತ ಹೋಗಿದ್ವಿ. 5th ಇಂಟರ್ನ್ಯಾಷನಲ್ ಜೀವ್ಶಾರ್ಪ್ ಫೆಸ್ಟಿವಲ್ ಅಂತ ಆಮ್ಸ್ಟರ್ಡ್ಯಾಮಲ್ಲಿ ಆಯಿತು. ನೋಡಿ, ನಮ್ಮ ತಂದೆಯವರು ಇನ್ನೊಂದು ಏನು ಮೋರ್ಚಿಂಗ್ ತರಂಗ್ ಅಂತ ಮಾಡಿದ್ದಾರೆ. ಅದು ಅವ್ರು ಇನ್ನೊಂದು ಸಂಶೋಧನೆ. ಅಂದರೆ ನಾವು 3 ಜನ, ನಾನು, ನಮ್ಮ ಅಣ್ಣ, ನಮ್ಮ ತಂದೆ, ನಮ್ಮ ಅಣ್ಣ, ನಾನು 3 ಜನ 2 ಮೋರ್ಚಿಂಗ್ ಇಟ್ಕೊಂಡು ಒಂದು ಬೇರೆ ಬೇರೆ ಶ್ರುತಿನಲ್ಲಿ, ಸೊ ಅದೊಂದು ಸ್ವರಕ್ಕೆ ಆ ಸ್ಕೇಲ್ನ ಮ್ಯಾಚ್ ಮಾಡಿ ಮೋಹನ ರಾಗದಲ್ಲಿ ನಾವು ಒಂದು ಪರಿಕಲ್ಪನೆ ಮಾಡಿಕೊಂಡು ನುಡ್ಸ್ಕೊಂಡು ಹೋಗೋದು. ಸೊ ಅದು ಸೌಂಡ್ ಮಾಡಿದಾಗ ಆ ರಾಗ ಹೊರ ಹೊಮ್ಮುತ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಸೊ ಇದನ್ನು ನುಡಿಸೋದಕ್ಕೆ ನಾವು ಆಮ್ಸ್ಟರ್ಡ್ಯಾಮ್ಗೆ ವಿ ವರ್ ಇನ್ವೈಟೆಡ್. ನಮ್ಮ ಅಣ್ಣ, ದೊಡ್ಡ ಅಣ್ಣ ಅವರು ಮೃದಂಗದಲ್ಲಿ ನಮ್ಮ ಜೊತೆಗೆ ಸಾಥ್ ನೀಡಿದ್ರು. ಸೊ ನಾವು 4 ಜನ, ದಟ್ ವಾಸ್ ಅವರ್ ಫಸ್ಟ್ ಓವರ್ಸೀಸ್ ಪರ್ಫಾರ್ಮೆನ್ಸ್. ಆ್ಯಂಡ್ ಅದು ನೀವು ಮೋರ್ಚಿಂಗ್ ನನ್ನ ಕಿವಿ ಓಲೆಯಿಂದ ಇದು ಶುರುವಾಗಿದ್ದು. ಆ ಪ್ರೋಗ್ರಾಮ್ಗೆ ಹೋದಾಗ ಅಲ್ಲಿ ದಟ್ ವಾಸ್ ಅ ವೆರಿ ವೆರಿ ಎಕ್ಸ್ಕ್ಲೂಸಿವ್ ಎಕ್ಸ್ಪೀರಿಯನ್ಸ್ ಸರ್. ಯಾಕೆಂದರೆ ನಾವೇನೋ ಮೋರ್ಚಿಂಗ್ ಅಂದರೆ ಬರೀ ನಮ್ಮ ದೇಶದಲ್ಲಿದೆ ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ಆ್ಯಕ್ಚುಲಿ ಇದು ಪ್ರಪಂಚಾದ್ಯಂತ ಹರಡಿರೋ ಒಂದು ವಾದ್ಯ. ಸೊ ಪ್ರಪಂಚಾದ್ಯಂತ ಇದನ್ನು ನುಡಿಸೋರಿದ್ದಾರೆ ಅಂತ ಗೊತ್ತಾಗಿದೆ ನಾವು ಆ ಫೆಸ್ಟಿವಲ್ಗೆ ಹೋದಾಗ. ಹೌದು, ಜೀವ್ಸ್ ಹಾರ್ಪ್ ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ದೇಶದವರು ಬೇರೆ ಬೇರೆ ಹೆಸರಿನಲ್ಲಿ ಮತ್ತೆ ಬೇರೆ ಬೇರೆ ವಿಧದಲ್ಲಿ, ಶೇಪು ಅಥವಾ ಬೇರೆ ಬೇರೆ ಥರ ಇರುತ್ತೆ, ಬಟ್ ನುಡ್ಸಾಣಿಕೆ ಎಲ್ಲ ಒಂದೇ ಥರ ಇರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ. ಆಫ್ಕೋರ್ಸ್ ಬಾಯಲ್ಲೇ ಇಟ್ಕೊಂಡು ನುಡಿಸ್ಬೇಕು. ಸೊ ಅಲ್ಲಿ ಒಬ್ಬರು ಚೈನಾದವರು ಈ ಥರ ಕಿವಿಗೆ ಹಾಕ್ಕೊಂಡು ಬಂದಿದ್ರು. ಅಂದರೆ ಸ್ಟಡ್ ಹೆಂಗೆ ಗಂಡಸರು, ಅದನ್ನ ನೋಡಿ ನಮ್ಮ ಅಣ್ಣ ಇನ್ಸ್ಪೈರ್ ಆಗಿ, ಅವರು ಬಂಗಾರ ಕೆಲಸದವರೇ ಅಲ್ವಾ, ಚಿನ್ನದ ಕೆಲಸದವ್ರಲ್ವಾ. ಸೊ ಇಂಡಿಯಾಗೆ ಬಂದಮೇಲೆ ಅವ್ರ ಕಿವಿಗೆ ಮಾಡಿಸ್ಕೊಂಡ್ರು. ಸೊ ಈಗಲೂ ನಮ್ಮ ಅಣ್ಣ ಆವಾಗಲಿಂದ ಹಾಕ್ಕೊಂಡಿದ್ದಾರೆ. ನನಗೆ ಅಯ್ಯೋ, ಆ ವಾದ್ಯವನ್ನು ಕಿವಿಗೆ ಹಾಕ್ಕೋಬೇಕು ಅಂದರೆ ಏನೋ ಒಂದು ಲೆವೆಲ್ ರೀಚ್ ಆಗಬೇಕಲ್ವಾ. ಸುಮ್ಮನೆ ಹಾಕ್ಕೊಂಡ್ರೆ ಅದಕ್ಕೂ ನಮಗೂ ಗೌರವ ಇರಬೇಕು, ಹಾಕ್ಕೊಂಡಿರೋ ಅದಕ್ಕೂ ಗೌರವ ಇರಬೇಕಲ್ವಾ ಅಂತ ನಾನು ರೀಸೆಂಟ್ಲಿ ಮಾಡಿಸ್ಕೊಂಡೆ. ನಮ್ಮ ಅಣ್ಣನಿಗೆ ಹೇಳಿ, ಇದನ್ನು ನಮ್ಮ ಅಣ್ಣನೇ ಮಾಡಿಕೊಟ್ಟಿದ್ದು. ಸೊ ನಾನು ಹ್ಯಾಂಗಿಂಗ್ ಬೇಕು ಅಣ್ಣ ಅಂತ ಕೇಳಿದ್ದಕ್ಕೆ ಅವರು ಅದನ್ನು ಮಾಡಿಕೊಟ್ರು. ಸೊ ಹೀಗೆ ನಾನು ಮಾಸ್ಕೋಗೆ ಹೋಗಿದ್ದೆ ಲಾಸ್ಟ್ ಇಯರ್ ವಿತ್ ಡಾಕ್ಟರ್ ಸುಮಾ ಸುಧೀಂದ್ರ ಅಂತ ಹೆಸರಾಂತ ವೀಣಾವಾದಕಿ. ಅವ್ರ ಜೊತೆ ಹೋದಾಗ ಯಾವುದೋ ಒಂದು ಅಂಗಡಿನಲ್ಲಿ ನೋಡಿ ಇದು ನನಗೆ ಸಿಕ್ತು.
ಓಕೆ, ಅಲ್ಲೂ ಮೋರ್ಸಿಂಗ್, ಅಲ್ಲಿನ ಮೋರ್ಸಿಂಗು ಹೌದು. ಸೊ ಇದು ಬ್ರೋಚ್ ಥರ ಇದೆ, ಚೆನ್ನಾಗಿದೆ ಅಂದ್ಕೊಂಡು, ಬಟ್ ಎಲ್ಲ ಜಾಗಕ್ಕೂ ನಾನು ಇದು ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಇವತ್ತು ಟಿ ವಿನಲ್ಲಿ ಬರ್ತೀನಿ ಅಂತ ಹಾಕ್ಕೊಂಡಿದ್ದೀನಿ. ವೆರಿ ನೈಸ್. ಇದೇ ರೀತಿ ಅನೇಕರು ಸಂಗೀತನ ಬದುಕಾಗಿಸ್ಕೊಳ್ಳೋದಾದರೆ ನೀವು ಪ್ರೇರಣೆ ಆಗಬೇಕು ಅಂತ ನಾವು ಆಶಿಸ್ತೀವಿ. ಹಾಗಾಗಿ ಈ ಘನ ವೇದಿಕೆಗೆ ಇನ್ನಷ್ಟು ಮೆರುಗನ್ನು ನೀವು ತಂದುಕೊಟ್ಟಿದ್ದೀರಿ. ನೀವು ಮೊರ್ಸಿಂಗ್ನ ಶ್ರುತಿಗೆ ಟ್ಯೂನ್ ಮಾಡೋದ್ರ ಬಗ್ಗೆ ಮಾತಾಡಿದ್ರಿ, ಆ ತರಂಗ ಬಗ್ಗೆ ಮಾತಾಡ್ತಾ, ಮೋಹನ ರಾಗದ ಬಗ್ಗೆ ಹೇಳ್ತಾ. ಸೊ ಎಲ್ಲ ಮೊರ್ಸಿಂಗ್ಗಳನ್ನು ನಿಮಗೆ ಬೇಕಾದ ಶ್ರುತಿಗೆ ಟ್ಯೂನ್ ಮಾಡಿಕೊಳ್ಳೋಕ್ಕೆ ಅವಕಾಶ ಇದೆಯಾ, ಅಥವಾ ಬೇರೆ ಬೇರೆ ಶ್ರುತಿಗೆ ಇರುವ ಮೊರ್ಸಿಂಗ್ಗಳನ್ನು ಒಂದಕ್ಕಿಂತ ಹೆಚ್ಚು ಮೊರ್ಸಿಂಗ್ಗಳನ್ನು ನೀವು ಕಚೇರಿಗೆ ತಗೊಂಡು ಹೋಗ್ತೀರಾ? ಹೇಗಾಗುತ್ತದು? ಹಾಂ, ವೆರಿ ನೈಸ್ ಕ್ವೆಶನ್ ಸರ್. ಎಲ್ಲ ಶ್ರುತಿಗೂ ಒಂದೊಂದು ಮೋರ್ಸಿಂಗ್ ಇದೆ ಆ್ಯಕ್ಚುಲಿ. ಅಂದರೆ ಆ ಶ್ರುತಿಗೆ ಅಂತ ಅದು ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು 3ನೇ ಮನೆ ಶ್ರುತಿ ಅಂತ ಅಂದ್ಕೊಂಡ್ರೆ ಅದನ್ನು 1 ಮನೆವರೆಗೂ ಅಂದರೆ 2ನೇ ಮನೆವರೆಗೂ ಇಳಿಸ್ಬೋದು, ಬಟ್ ಏರ್ಸೋಕ್ಕಾಗೋದಿಲ್ಲ. ಸೊ ದಟ್ ಈಸ್ ಒನ್ ಲಿಮಿಟೇಷನ್. ಸೊ ಅದನ್ನು ಇಳಿಸೋದು ಅಥವಾ ಏರ್ಸೋದು ಅಂದರೆ ಮೇಣ ಈ ಕಾರ್ನರ್ಗೆ ಈ ಥರ ಇಟ್ಟು ಅದನ್ನು ಸೌಂಡ್ ಕಡಿಮೆ ಮಾಡ್ತೀವಿ. ಆಮೇಲೆ ಒಂದು ಕಚೇರಿಗೆ ನಾನು ಸುಮಾರು ಒಂದು 5-6 ಮೋರ್ಚಿಂಗ್ ಇಟ್ಕೊಂಡು ಹೋಗ್ತೀನಿ. ಓಕೆ, ಯಾಕೆಂದರೆ ನಮಗೆ ಗೊತ್ತಿಲ್ಲ ಇದು ಯಾವಾಗ ಹೊಡೆದೋಗುತ್ತೆ ಅಂತ. ದಿಸ್ ಟಂಗ್ ವಿಲ್ ಕಟ್ ಸರ್, ಇಟ್ ವಿಲ್ ಬ್ರೇಕ್. ಸೊ ಈ ಫ್ರೇಮ್ ಮಾತ್ರ ರಿಟೈನ್ ಮಾಡ್ಕೋಬೋದು, ಆ್ಯಂಡ್ ಈ ಟಂಗ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಹಾಗಾಗಿ ಒಂದು ಕಚೇರಿಗೆ ಮಿನಿಮಮ್ ಒಂದು 6 ಮೋರ್ಚಿಂಗ್ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಇಟ್ ಈಸ್ ಅವೈಲಬಲ್ ಇನ್ ಆಲ್ ಶ್ರುತೀಸ್, ರೈಟ್ ಫ್ರಮ್ 1 to 6. ಓಕೆ, ಬಟ್ ಟು ಚೂಸ್ ಅ ಗುಡ್ ಮೋರ್ಚಿಂಗ್ ಇಸ್ ಆಲ್ಸೋ ಆ್ಯನ್ ಆರ್ಟ್. ಲೈಕ್ ಯಾಕಂದರೆ ಎಲ್ಲ ಮೋರ್ಚಿಂಗು ಚೆನ್ನಾಗಿ ಅಂದರೆ ಸಾಫ್ಟ್ ಆಗಿರೋದಿಲ್ಲ, ಹಾರ್ಡ್ ಇರುತ್ತೆ. ಕೆಲವುದರಲ್ಲಿ ಸೌಂಡ್ ಹೊರಹೊಮ್ಮುತ್ತೆ, ಕೆಲವುದರಲ್ಲಿ ಬರೋದಿಲ್ಲ. ಸೊ ನಾವೊಂದು 50 ಮೋರ್ಚಿಂಗ್ ತೊಗೊಂಡ್ರೆ ನಮಗೆ ತೃಪ್ತಿಯನ್ನು ಕೊಡುವಂಥದ್ದು ಒಂದು 5 ಸಿಕ್ಕಿದ್ರೆ ಅದೇ ಜಾಸ್ತಿ. ಮತ್ತೆ ಹೇಗೆ ಅದನ್ನು ನೀವು ಜಡ್ಜ್ ಮಾಡ್ತೀರಿ, ಅಥವಾ ಅದನ್ನು ನೋಡುವಾಗ? ಈಗ ಫಾರ್ ಎಕ್ಸಾಂಪಲ್ ಒಂದರಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಿ, ಕಚೇರಿಗೆ ಹೋದಾಗ ನೀವು ಪ್ರಾಕ್ಟೀಸ್ ಮಾಡಿದ್ದಕ್ಕೂ ಅಲ್ಲಿ ಹೊರಹೊಮ್ತಿರೋದಕ್ಕೂ ಆಚೆ ಈಚೆ ಆಗ್ಬೋದು. ಸೊ ಚೂಸ್ ಮಾಡುವಾಗ ಏನು ಹ್ಯಾಕ್ ಏನು ಹೆಂಗೆ ನೀವು ಕಂಡು ಹಿಡ್ಕೊಳ್ತೀರಿ ಇದು ನನಗೆ ಸೂಟ್ ಆಗಬಹುದು ಅಥವಾ ಕರೆಕ್ಟ್ ಆಗಿರುತ್ತೆ ಅಂತ? 50ರಲ್ಲಿ 5 ಕರೆಕ್ಟ್ ಆಗಿರೋದು ಸಿಕ್ಕರೂ ದೊಡ್ಡ ವಿಷಯ ಅನ್ನೋದಾದರೆ, ಮುಂದುವರಿಯೋರಿಗೆ ಒಂದು ದೊಡ್ಡ ಸವಾಲಿದು ಇದನ್ನು ಜಯಿಸೋದೇನೆ. ಹೇಗೆ? ಅದೇ ಸರ್, ನಾವು ಚೆನ್ನಾಗಿರೋ ಮೋರ್ಚಿಂಗ್ನ ನಾನು ಸೆಪ್ರೇಟಾಗಿ ಇಟ್ಕೊಂಡಿರ್ತೀನಿ. ಅದನ್ನೇ ನಾನು ಕಚೇರಿಗೆ ಯೂಸ್ ಮಾಡೋದು. ಅದರ್ವೈಸ್ ಮನೇಲಿ ಅಭ್ಯಾಸ ಮಾಡಬೇಕಾದ್ರೆ ಸ್ವಲ್ಪ ಹಾರ್ಡ್ ಎಂಡಲ್ಲಿ ಇರುತ್ತಲ್ವ, ಅಂಥ ಮೋರ್ಚಿಂಗ್ಗಳನ್ನೇ ಅಭ್ಯಾಸ ಮಾಡೋದು. ಸಮ್ಟೈಮ್ಸು ಮನೇಲಿ ನುಡ್ಸ್ಕೊಂಡಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ನಮಗೆ ಅನಿಸುತ್ತೆ, ಲೈಕ್ ಸಾಫ್ಟ್ ಫೀಲ್ ಆಗುತ್ತೆ. ಬಟ್ ಅದೇ ಮೋರ್ಚಿಂಗ್ ಸ್ಟೇಜ್ ಮೇಲೆ ನುಡಿಸಿದಾಗ ಹೇಳ್ತೀವಲ್ವಾ, ಆ ಸ್ಟೇಜಿನ ಅನುಭವ ಅಂತ, ಆವಾಗ ಅಲ್ಲಿ ಏನೋ ನುಡ್ಸೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಆ ಥರ ಸಿಚುವೇಶನ್ಸು ಇದೆ. ಬಟ್ ಅದೇ ಚೆನ್ನಾಗಿರೋ ಮೋರ್ಚಿಂಗನ್ನು ಪಕ್ಕಕ್ಕೆ ಇಟ್ಕೊಂಡು ಅದನ್ನು ಕಚೇರಿಗಳಿಗೆ ಯೂಸ್ ಮಾಡೋದು. ಪ್ಲಸ್ ನಮ್ಮ ತನಿ ಅಂತ ಬಂದಾಗ ಇನ್ನೂ ನಮಗೆ ಸ್ವಲ್ಪ ಕಾನ್ಫಿಡೆಂಟಾಗಿ, ಇನ್ನೂ ಕನ್ವೀನಿಯೆಂಟಾಗಿ ಸಾಫ್ಟ್ ಆಗಿರೋವಂಥ ಮೋರ್ಚಿಂಗ್ಗಳನ್ನ ಯೂಸ್ ಮಾಡ್ತೀವಿ. ಓಕೆ. ನೀವು ಆಗಿರುವ ಕೆಲ ಸಂಶೋಧನೆ ಬಗ್ಗೆ ಹೇಳ್ತಾ ಇದ್ರಿ, ನಿಮ್ಮ ತಂದೆಯವರ ಕೆಲ ರಾಗದ ವಿಷಯದ ಸಂಶೋಧನೆ, ಸ್ವರ ಹೊರಹೊಮ್ಮುವಿಕೆ ಬಗ್ಗೆ. ನಿಮ್ಮದು ಆ ಥರದ ಒಂದು ಆಲೋಚನೆ ಇದೆ, ಒಂದು ಸಿಗ್ನೇಚರ್ ಸ್ಟೈಲ್ ಬಗ್ಗೆ ನಾನು ವರ್ಕ್ ಮಾಡಬೇಕು ಅನ್ನೋ ಕನಸನ್ನು ನೀವು ಹೊಂದಿದ್ದೀರಿ. ಅದು ಯಾವ ಹಂತದಲ್ಲಿದೆ? ಮತ್ತು ಮುಂದುವರೆದು ಏನೇನು ಕನಸುಗಳನ್ನು ಹೊಂದಿದ್ದೀರಿ? ಮೋರ್ಚಿಂಗ್ ಅನೇಕರಿಗೆ ಪಸರಿಸೋದಕ್ಕೆ, ಇನ್ನು ಅನೇಕರಿಗೆ ಕಲಿಸೋದಕ್ಕೆ, ಯುವಕರಿಗೆ ರೀಚ್ ಆಗೋದಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಅದ್ರ ಬಗ್ಗೆ ಹೇಳಿ. ವೆರಿ ಡಿಫಿಕಲ್ಟ್ ಕ್ವಶನ್ ನೀವು ಹಾಕಿಬಿಟ್ರಿ. ಆ್ಯಕ್ಚುಲಿ ಐ ಜಸ್ಟ್ ಗೋ ಡೇ ಬೈ ಡೇ ಸರ್. ಭಗವಂತ ಅವತ್ತು ದಿನಕ್ಕೆ ಏನೇನು ಕೊಡ್ತಾನೋ ಅದರಲ್ಲೇ ತೃಪ್ತಿ ಹೊಂದ್ಕೊಂಡು ಹೋಗ್ತಾ ಇದ್ದೀನಿ. ಏನೋ ಸಾಧನೆ ಮಾಡಬೇಕು ಅಂತ ಏನಿಲ್ಲ, ಬಟ್ ಅಫ್ಕೋರ್ಸ್ ಹಾಗನ್ಬಿಟ್ಟು ಸುಮ್ಮನೆ ಏನು ಕೂತಿಲ್ಲ. ನಮ್ಮ ತಂದೆಯವ್ರು ಹೇಳ್ಕೊಟ್ಟಿರೋ ವಿದ್ಯೆಯಲ್ಲಿ ಏನು ಹೊಸತನ ಮಾಡಬಹುದು ಅನ್ನೋದ್ರ ಬಗ್ಗೆ ಖಂಡಿತ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ಕೊಟ್ಟಿರೋದೇ ಇಷ್ಟು ದಿನ ನುಡಿಸಿರೋದು, ಅಂದರೆ ಸೌಂಡ್ ವೇರಿಯೇಷನಲ್ಲಿ. ಅದರಲ್ಲಿ ಇನ್ನೂ ಏನು ವೇರಿಯೇಷನ್ಸ್ ಮಾಡ್ಬೋದು. ನಮ್ಮ ಅಣ್ಣ ಮೃದಂಗ ನುಡಿಸ್ತಾ ಇದ್ರಲ್ಲ, ಅವರು ಕೂಡ ನನಗೆ ಮೃದಂಗದಲ್ಲಿ ಅವರು ತುಂಬ ಹಿರಿಯ ದೊಡ್ಡ ವಿದ್ವಾಂಸರಾದಂತಹ CS ಮುರುಘು ಭೂಪತಿ ಅಂತ ಒಬ್ಬರು ದೊಡ್ಡ ವಿದ್ವಾಂಸರು, ಮೃದಂಗ ವಿದ್ವಾಂಸರು, ಮೆಡ್ರಾಸ್ನವರು. ಅವ್ರ ಹತ್ರ ಅವರು ಪಾಠ ಮಾಡಿರೋದು. ಸೊ ಅವ್ರ ಸ್ಟೈಲ್ಸ್ ಆಫ್ ಪ್ಲೇಯಿಂಗ್ ಮೃದಂಗ ಅದನ್ನು ನನಗೆ ಹೇಳಿಕೊಟ್ಟು
ಯೂಶಲಿ ವಿಜಯದಶಮಿನಲ್ಲಿ ನಾವು ಹೊಸ ಪಾಠ ಕಲಿಯೋಕ್ಕೆ ಅಂತ ಹೋಗ್ತೀವಿ. ಓಕೆ. ಸೊ ಆ ಥರ ಹೋದಾಗ ನಮ್ಮ ದೊಡ್ಡಣ್ಣ ಇದನ್ನೆಲ್ಲ ಯಾಕೆ ನೀನು ಮೂರ್ಛಿಂಗಲ್ಲಿ ಟ್ರೈ ಮಾಡಬಾರ್ದು ಅಂತ ಹೇಳ್ಕೊಟ್ಟಿದ್ರು. ಸೊ ನನಗಾಗ ಅನಿಸ್ತು ದಿಸ್ ಇಸ್ ಸಮಥಿಂಗ್ ನ್ಯೂ ಆ್ಯಂಡ್ ಸಮಥಿಂಗ್ ಡಿಫ್ರೆಂಟ್ ವಿಚ್ ಅದರ್ ಮೂರ್ಛಿಂಗ್ ಪ್ಲೇಯರ್ಸ್ ಹ್ಯಾವೆಂಟ್ ಡನ್ ಅಂತ. ಸೊ ನಾನು ಅದನ್ನೇ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಅವ್ರು ಅವರು ಈಗ ನಮ್ಮ ಜೊತೇಲಿಲ್ಲ, ಬಟ್ ಅವರ ಇಲ್ಲ ಕಲೆಗಾರ ಅಥವಾ ಕಲೆ ಯಾವಾಗಲೂ ಇದ್ದೇ ಇರುತ್ತೆ ಅಲ್ವಾ. ವ್ಯಕ್ತಿ ಇಲ್ಲದೇ ಇದ್ರೂ ಕಲೆ ಅನ್ನೋದು ಉಳ್ಕೊಂಡಿರುತ್ತೆ. ಸೊ ಅವ್ರು ನನಗೆ ಕಡೆಯದಾಗಿ ಮಾಡಿರೋ ಪಾಠ 2021ನಲ್ಲಿ 21 ವಿಜಯದಶಮಿನಲ್ಲಿ ಅವ್ರು ನನಗೆ ಪಾಠ ಮಾಡಿದ್ದಾರೆ. ಸೊ ಆ ರೆಕಾರ್ಡಿಂಗ್ ನಾನು ಈಗಲೂ ಇಟ್ಕೊಂಡು ಐ ಆಮ್ ವರ್ಕಿಂಗ್ ಆನ್ ಇಟ್ ಸರ್. ಗ್ರೇಟ್. ಸೊ ಆ ಥರದ್ದು ಏನಾದರೂ ಹೊಸದಾಗಿ ನುಡಿಸ್ಬೇಕು ಸ್ಟೇಜ್ ಮೇಲೆ ಅಂತ. ಬಟ್ ಸ್ಟೇಜ್ ಮೇಲೆ ನುಡಿಸೋದು ಅನ್ನೋದು ನಾವು 1000 ಸಾರಿ ಅಭ್ಯಾಸ ಮಾಡಬೇಕು ಮನೆಯಲ್ಲಿ, ಆವಾಗಲೇ ಅದು ಸ್ಟೇಜ್ ಮೇಲೆ ಹೊಂದ್ಕೊಂಡು ಬರೋದು. ಸೊ ನಮ್ಮ ತಂದೆ ಅದೇ ಹೇಳ್ತಾರೆ, 100 ಸಾರಿ ಅಲ್ಲಮ್ಮ 1000 ಸಾರಿ ನುಡ್ಸ್ಕೋತಾನೆ ಇರಬೇಕು ದಿನ. ಇದೊಂದು ಕೆಲಸ, ಜಸ್ಟ್ ಆಸ್ ಯುವರ್ ಡೈಲಿ ರೊಟೀನ್. ನಿನಗೆ ಕಚೇರಿ ಇರಲಿ ಇಲ್ಲದೆ ಇರಲಿ, ಇದನ್ನು ಮಾತ್ರ ಅಭ್ಯಾಸ ಮಾಡೋದು ಬಿಡಬೇಡ. ಕಚೇರಿ ಇದೆ ಅಂತ ನಮ್ಮ ತಂದೆ ಹೇಳ್ತಾರೆ, ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ ಮಾಡಬೇಡ ಅಂತ ಹೇಳ್ತಾರೆ. ಕಚೇರಿ ಬಂತು ಅಂತ ಪ್ರಾಕ್ಟೀಸ್ ಮಾಡೋದಲ್ಲ, ದಿನ ಮಾಡ್ತಾ ಇರೋ. ಏನೋ ಒಂದು ಸಿಗ್ತಾನೆ ಇರುತ್ತೆ. ವಾದ್ಯ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಏನೋ ಒಂದು ಬರುತ್ತೆ. ಸೊ ಹಾಗಾಗಿ ನಾನು ಮಾಡ್ತಾನೇ ಇದ್ದೀನಿ ಸರ್. ಅದೇ ಸಂಶೋಧನೆ ಅಥವಾ ಏನಾದರೂ ಒಂದು ಸಿಗ್ನೇಚರ್, ಆಮೇಲೆ ಏನಾದರೂ ಒಂದು ಹೊಸದು ಮಾಡಬೇಕು ಅಂದ್ರೂ ಅವಕಾಶಗಳು ಬೇಕಲ್ವಾ. ಈಗ ನಾವು ಮನೆಯಲ್ಲಿ ಕೂತ್ಕೊಂಡು 100 ಥರ ಅಭ್ಯಾಸ ಮಾಡ್ಕೋಬಹುದು, ವೆರೈಟೀಸ್ ಕಂಡು ಹಿಡ್ಕೋಬಹುದು. ಬಟ್ ಅದನ್ನು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದಾಗಲೇ ಅದು ಜನರಿಗೆ ರೀಚ್ ಆಗುತ್ತಾ, ಜನ ಅದನ್ನ ಮೆಚ್ಕೋತಾರ ಅನ್ನೋದು ಗೊತ್ತಾಗೋದು. ಸೊ ಇಂಥ ಒಂದು ನಿಟ್ಟಿನಲ್ಲಿ ನಾನು ಸುಕನ್ಯಾ ರಾಮ್ಗೋಪಾಲ್ ಅವರಿಗೆ ತುಂಬ ಆಭಾರಿಯಾಗಿದ್ದೀನಿ. ಯಾಕೆಂದರೆ ಅವರ ಗ್ರೂಪಲ್ಲಿ ನುಡಿಸಿ ಇನ್ನೊಂದು ಬೇರೆ ಕಚೇರಿನಲ್ಲಿ ನಮಗೆ ಅಷ್ಟು ಟೈಮ್ ಸಿಗೋದಿಲ್ಲ ಹೊಸದಾಗಿ ಏನಾದರೂ ಪ್ರಯತ್ನ ಪಡೋದಕ್ಕೆ. ಲೈಕ್ ತುಂಬ ಟೈಮ್ ಲಿಮಿಟ್ ಇರುತ್ತೆ, ಟೈಮ್ ಕನ್ಸ್ಟ್ರೈನ್ ಇರುತ್ತೆ. ಮೃದಂಗದವರು ಒಂದು 2-3 ನಿಮಿಷ ನುಡಿಸಿದ್ರೆ ನಾವು ಅದಕ್ಕಿಂತ ಕಡಿಮೆ ನುಡಿಸಿದ್ರೇನೆ ನಮಗೆ ಗೌರವ, ಅದಕ್ಕಿಂತ ಮೀರಿದ್ರೆ ಅದು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಟೈಮ್ ಕನ್ಸ್ಟ್ರೈನ್ ಇರುತ್ತೆ, ಅಷ್ಟರಲ್ಲಿ ನಮ್ಮ ಒಂದು ಟ್ಯಾಲೆಂಟ್ ತೋರಿಸ್ಬೇಕು. ಸೊ ತುಂಬ ಸೌಂಡ್ ವೇರಿಯೇಷನ್ಸ್ ಮಾಡಿದ್ರೆ ಅದೇ ಹೇಳಿದ್ನಲ್ಲ, ಏನೋ ಗಿಮಿಕ್ ಮಾಡ್ತಾರೆ ಅಥವಾ ಏನೇನೋ ನುಡಿಸ್ತಾರೆ, ಇದೆಲ್ಲ ಬರಬಾರ್ದಲ್ವಾ. ಸೊ ಹಾಗಾಗಿ ಆ ಲೆಕ್ಕಾಚಾರ ಏನಿರುತ್ತೋ ಅದಕ್ಕೆ ಪ್ರಾಶಸ್ತ್ಯ ಕೊಟ್ಟು ಅದನ್ನು ನುಡಿಸಿದಾಗ ನಮಗೆ ಈ ಸೌಂಡ್ಸ್ ಎಲ್ಲ ಮಾಡೋದಕ್ಕೆ ಅವಕಾಶನೇ ಇರೋದಿಲ್ಲ. ಬಟ್ ಮೇಡಮ್ ಅವರ ಗ್ರೂಪಲ್ಲಿ ನುಡಿಸ್ತಾ ಇದ್ದರೆ ಅವರು ಎಷ್ಟು ಪೋಷಣೆ ಕೊಡ್ತಾರೆ, ಎಷ್ಟು ಎನ್ಕರೇಜ್ ಮಾಡ್ತಾರೆ. ಬೇರೆ ಬೇರೆ ಸೌಂಡ್ಸ್ ನುಡಿಸು, ಒಂದು ನುಡಿಸ್ತಾ ಇದ್ದಂಗೆ ಅವರು ಅಂತಾರೆ. ಆ ಎನ್ಕರೇಜ್ಮೆಂಟ್ ಇದೆ ನೋಡಿ ಸ್ಟೇಜ್ ಮೇಲೆ. ಸೊ ಹಾಗಾಗಿ ಬೇರೆ ಬೇರೆ ನಮ್ಮ ತಂದೆಯವ್ರು ಹೇಳಿರೋ ಸೌಂಡ್ಸು ಅದ್ರ ಜೊತೆಗೆ ನಾನೇನಾದರೂ ಸಂಶೋಧನೆ ಮಾಡಿದರೆ, ಹೊಸದಾಗಿ ಏನಾದರೂ ಕಂಡು ಹಿಡಿದ್ರೆ ಅದನ್ನು ಪ್ರಯೋಗ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ ಸರ್. ಸೊ ದಟ್ ಈಸ್ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಒಬ್ಬರು ಆ ಥರ ನಮಗೆ ಒಂದು ಬೆನ್ನ ಹಿಂದೆ ಒಂದು ಸಪೋರ್ಟ್ ಇಲ್ಲದೆ ಹೋದರೆ ನಾವು ಸ್ಟೇಜ್ ಮೇಲೆ ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಈ ಥರದ ಅಪ್ರಿಸಿಯೇಷನ್ನ ಬಗ್ಗೆ ನೀವು ಮಾತಾಡಿದ್ರಿ. ನಿಮ್ಮನ್ನು ಹುಡುಕೊಂಡು ಅನೇಕ ಸನ್ಮಾನಗಳು ಕದ ತಟ್ಟಿವೆ, ನಿಮ್ಮನ್ನು ಇನ್ನಷ್ಟು ಅಲಂಕರಿಸಿವೆ ಅಂತ ಹೇಳಬಹುದು. ಅಂದರೆ ನೀವು ಯಾವುದನ್ನು ಸನ್ಮಾನಕ್ಕಾಗಿ ಮಾಡಿದವರಲ್ಲ, ನಿಮ್ಮ ಬದುಕನ್ನು ಮೊರ್ಚಿಂಗಿಗೆ ಅರ್ಪಿಸ್ಕೊಂಡ್ರಿ. ಆದರೆ ಆ ಥರದ ಒಂದು ಮೋಟಿವೇಶನ್ನು ಅನೇಕರಿಗೆ ಒಂದು ಪುಷ್. ಈಗ ನೀವು ಹೇಳಿದ್ರಿ ಅಂದಾಗ ನಂಗೆ ಖುಷಿ ಆಗುತ್ತೆ ಅಂತ. ಸೊ ಆ ಥರದ ನಿಮ್ಮನ್ನು ಅಲಂಕರಿಸಿರುವಂಥ ಸನ್ಮಾನಗಳ ಬಗ್ಗೆ ಮತ್ತು ಈ ಹಾದಿಯಲ್ಲಿ, ಕಲೆಯ ಹಾದಿಯಲ್ಲಿ ನಡಿಬೇಕು ಅನ್ನೋದಕ್ಕೆ ಪ್ರೋತ್ಸಾಹಕವಾಗಿ ಕೆಲ ಮಾತುಗಳನ್ನು ಆಡೋದಾದರೆ, ನಿಮ್ಮ ಥರ ಬದುಕನ್ನು ರೂಪಿಸ್ಕೊಳ್ಬೇಕು ಅನ್ನೋರಿಗೆ ಏನು ಹೇಳ್ತೀರಿ? ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಆ್ಯಕ್ಚುಲಿ ಅವಾರ್ಡ್ಸ್ ಬರುತ್ತೆ, ನಾವು ಅಭ್ಯಾಸ ಮಾಡ್ತಾ ಇದ್ದರೆ ನಮ್ಮ ಸಾಧನೆಗೆ ಅವಾರ್ಡ್ಸ್ ತಾನಾಗಿ ಬರುತ್ತೆ ಅಂತ ನನ್ನ ಅನುಭವದಲ್ಲಿ ಹೇಳ್ತೀನಿ ಸರ್. ನನಗೆ ಇನ್ಫ್ಯಾಕ್ಟ್ ಫಸ್ಟ್ ಅವಾರ್ಡ್ ಬಂದಿದ್ದು ಅನನ್ಯ ಯುವ ಪುರಸ್ಕಾರ ಅಂತ 2014ನಲ್ಲಿ. ಆವಾಗ ಡಾಕ್ಟರ್ TS ಸತ್ಯವತಿ ಮೇಡಮ್ ಅವ್ರು ಕಾಲ್ ಮಾಡಿ, ಈ ಥರ ನಿನಗೆ ಅವಾರ್ಡ್ ಕೊಡಬೇಕು ಅಂದ್ಕೊಂಡಿದ್ದೀವಿ ಅಂದಾಗ, ಅಯ್ಯೋ ಮೇಡಮ್ ನಾನು ಅದಕ್ಕೆ ನಿಜವಾಗ್ಲೂ ಯೋಗ್ಯತೆ ಇದೆಯಾ ನನಗೆ, ಅಯ್ಯೋ ಬೇಡ ಮೇಡಮ್ ಅಂತಂದೆ. ಇಲ್ಲಮ್ಮ ನಾವು ಕಮಿಟಿನಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ದೀವಿ.
ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ ಅಂತಂದರು. ಸೊ ಈ ಥರನೇ ನನಗೆಲ್ಲ ಅವಾರ್ಡ್ಸ್ ಬಂದಿರೋದು ಸರ್. ಐ ಆಮ್ ನಾಟ್ ಬಿಹೈಂಡ್ ಎನಿ ಅವಾರ್ಡ್ಸ್. ಸೊ ನನ್ನ ಒಂದು ವಾದ್ಯಕ್ಕೆ ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅಂತ ನಾನು ಎಂದೂ ಅಂದ್ಕೊಳ್ಳೋದಿಲ್ಲ. ಇದು ನನ್ನ ವಾದ್ಯಕ್ಕೆ ಕೊಡ್ತಾ ಇರೋ ಗೌರವ, ನನ್ನ ವಾದ್ಯಕ್ಕೆ ಸನ್ಮಾನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ದೃಷ್ಟಿನಲ್ಲೇ ನಾನು ಯಾವುದಾದ್ರೂ ಒಂದು ಅವಾರ್ಡ್ ರಿಸೀವ್ ಮಾಡ್ಕೊಳಕ್ಕೆ ಹೋದಾಗಲೂ ನನ್ನ ಮನಸ್ಸಲ್ಲಿ ವಾಟ್ ಎವರ್ ದೇ ಆರ್ ಗಿವಿಂಗ್ ಇಟ್ ಈಸ್ ಫಾರ್ ಮೈ ಇನ್ಸ್ಟ್ರೂಮೆಂಟ್, ಫಾರ್ ಮೈ ಪೇರೆಂಟ್ಸ್. ಸೊ ಕಲೆಗೆ ಅವ್ರು ಕೊಡ್ತಾ ಇರೋ ಒಂದು ಅವಾರ್ಡ್ ಅಂತ ಅಂದ್ಕೊಳ್ತೀನಿ ಸರ್. ಸೊ ಹೀಗೆ ಮತ್ತು ಈ ಮೆಡ್ರಾಸ್ ಮ್ಯೂಸಿಕ್ ಅಕಾಡೆಮಿನಲ್ಲೂ ಅಷ್ಟೇ, ಅಲ್ಲಿ ಬೆಸ್ಟ್ ಸೀನಿಯರ್ ಉಪಪಕ್ಕವಾದ್ಯ ಅವಾರ್ಡ್ ಅಂತ ಬಂದಿದೆ. ಅದು ಅಷ್ಟೇ ಹೇಳಿದ್ನಲ್ಲ ನಾನು, ಅಲ್ಲಿನ ಒಂದು ವಾತಾವರಣದಲ್ಲಿ ಅದೊಂದು ಗ್ರ್ಯಾಂಡ್ ಸ್ಲ್ಯಾಮ್ ಅಂತ ಹೇಳಿದೆ, ಅದೊಂದು ಗ್ರ್ಯಾಂಡ್ ಸ್ಲ್ಯಾಮ್ ಗೆದ್ದ ಹಾಗೆ, ಒಂದು ವಿಂಬಲ್ಡನ್ ಗೆದ್ದ ಹಾಗೆ ಅಂತ ನನ್ನ ಮನಸ್ಸಿಗೆ ಅಷ್ಟು ಸಂತೋಷ ಆ ಅವಾರ್ಡ್ ಬಂದಿದೆ ಅಂತ ಅವರು ಫೋನ್ ಮಾಡಿ ತಿಳಿಸಿದಾಗ. ಸೊ ಹೀಗೆ ಇನ್ನೊಂದು ವಿಷಯ ಹೇಳೋಕೆ ಬರ್ತೀನಿ. ಅಲ್ಲಿಂದ ನಾನು ದೊಡ್ಡ ದೊಡ್ಡ ಸ್ಟಾರ್ಸ್ಗೆ, ಅಂದರೆ ಈಗ ಸಂಜಯ್ ಸುಬ್ರಹ್ಮಣ್ಯಂ ಅಂತ ಒಂದು ದೊಡ್ಡ ಸ್ಟಾರ್ಗೆ ಒಂದು ಕಚೇರಿ ನುಡಿಸೋದು ಅಂದರೆ ನಾನು ಅವ್ರ ದೊಡ್ಡ ಫ್ಯಾನು ಸರ್. ಅಂದರೆ ಅವ್ರು ಕಚೇರಿ ಕೇಳೋಕ್ಕೆ ಹೋಗ್ತಾ ಇದ್ದೆ. ಸೊ ಅವರೇ ಒಂದು ಕಚೇರಿ ನನಗೆ ನುಡಿಸ್ತೀಯಾ ಅಂತ ಕೇಳಿದರೆ ಹೇಗಾಗುತ್ತೆ? ಅಯ್ಯೋ, ಅದೆಲ್ಲ ಗೂಸ್ ಬಂಪ್ಸ್ ಬರುತ್ತೆ ಸರ್ ನನಗೆ, ಅದನ್ನು ಈಗಲೂ ನೆನೆಸ್ಕೊಂಡ್ರೆ. ಸೊ ಅದಕ್ಕೂ ಕೂಡ ಒಂದು ಚಾನ್ಸ್ ಅನ್ನೋದು ಕೊಟ್ಟಿದ್ದು ಪ್ರಿನ್ಸ್ ರಾಮವರ್ಮ ಅಂತ. ಅವರು ಕೇರಳದ ಸ್ವಾತಿ ಸಂಗೀತೋತ್ಸವ ಅಂತ ಮಾಡ್ತಾರೆ. ಅವ್ರು ಆ್ಯಕ್ಚುಲಿ ರಾಜ ಮನೆತನದವರು. ಅವರು ಡಾಕ್ಟರ್ ಎಂ ಬಾರಳಮುರಳೀಕೃಷ್ಣ ಅವರ ಶಿಷ್ಯರು. ಸೊ ಅವರು ನನ್ನ ಇದು ಮೆಡ್ರಾಸಲ್ಲಿ ಕಚೇರಿಗಳನ್ನು ನಾನು ನುಡಿಸೋದನ್ನು ನೋಡಿ, ನನಗೆ ಗೊತ್ತಿಲ್ಲ ಸರ್ ಬಟ್ ಅವ್ರು ಹೇಳೋದು ಯು ಕ್ಯಾನ್ ಡೂ ಅನ್ನೋ ಒಂದು ದೃಷ್ಟಿನಲ್ಲಿ ಅವರು ಸಂಜಯ್ ಸುಬ್ರಹ್ಮಣ್ಯಂ ಅವರಿಗೆ ಅವರದೇ ಆದಂತಹ ಒಂದು ಸ್ವಾತಿ ಸಂಗೀತೋತ್ಸವ ಅಂತ ಮಾಡ್ತಾರೆ ಕೇರಳದಲ್ಲಿ, ಕುದುರೆ ಮಾಳಿಗೆನಲ್ಲಿ. ಸೊ ಅಲ್ಲಿ ಅವಕಾಶ ಕೊಟ್ಟರು ಸರ್. ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ವೆನ್ ಐ ಪ್ಲೇಡ್ ವಿತ್ ಸಂಜಯ್ ಸರ್. ಆ್ಯಂಡ್ ಫ್ರಮ್ ದೇರ್ ಆನ್ ಐ ಆಮ್ ಪ್ಲೇಯಿಂಗ್ ವಿತ್ ಬಿಗ್ ಶಾಟ್ಸ್ ಅಂತ ಹೇಳ್ಬೋದು. ಸಾಕೇತ ರಾಮನ್ ಸರ್, ಸಂದೀಪ್ ನಾರಾಯಣನ್, ಸುಧಾ ರಘುನಾಥನ್, ಕನ್ಯಾಕುಮಾರಿ ಮೇಡಮ್, ವೈಲಿನಿಸ್ಟ್ ಅವಸರಾಲ ಕನ್ಯಾಕುಮಾರಿ. ಸೊ ಹೀಗೆ ದೊಡ್ಡವ್ರ ಜೊತೆ ನುಡಿಸ್ತೀನಿ ಅಂದ್ರೇ ನನಗೆ ಇದೆಲ್ಲ ನಾನು ಎಂದೂ ಅಂದ್ಕೊಂಡಿರಲಿಲ್ಲ ಸರ್ ಈ ಮಟ್ಟಿಗೆ ಹೋಗುತ್ತೆ ಅಂತ. ನಮ್ಮ ತಂದೆಯವರು ಅದೇ ಖುಷಿ ಪಡ್ತಾರೆ, ನಾನು ನಿನಗೆ ಹೇಳ್ಕೊಡ್ಬೇಕು ಅಂತಲೇ ಅಂದ್ಕೊಂಡಿಲ್ಲ, ಈ ಮಟ್ಟಿಗೆ ಬೆಳೆದಿದ್ಯಾ ಅಂದರೆ ತುಂಬ ಸಂತೋಷ ಆಗುತ್ತಮ್ಮ ಅಂತ ತುಂಬ ಸಂತೋಷ ಪಡ್ತಾರೆ ಸರ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಗ್ರ್ಯಾಂಡ್ ಚಿಲ್ಡ್ರನ್, ನನ್ನ ಮಗ ಕಲ್ತ್ಕೋತಾ ಇದ್ದಾನೆ. HS ಸುಧೀಂದ್ರ ಅವ್ರ ಹತ್ರ ಮೃದಂಗ ಅಭ್ಯಾಸ ಮಾಡ್ತಾ ಇದ್ದಾನೆ. ಸೊ ಅವನಿಗೆ ರಕ್ತದಲ್ಲಿ ಬಂದಿದೆ ಸರ್ ಮೋರ್ಚಿಂಗ್ ಅನ್ನೋದು. ಸೊ ಅದು ನಮ್ಮ ತಂದೆಗೆ ತುಂಬ ಹೆಮ್ಮೆ. ಅವರು ಸುಧೀಂದ್ರ ಸರ್ ಅವರು. ಸೊ ಅವ್ರ ಹತ್ರ ಮೃದಂಗ ಪಾಠ ಕಲಿತಾ ಅವನು ಮೋರ್ಚಿಂಗು ಅಭ್ಯಾಸ ಮಾಡ್ತಾ ಇದ್ದಾನೆ. ಸೊ ಅವ್ನು ಮೋರ್ಚಿಂಗಲ್ಲಿ ಕೂಡ ಅವನು B ಗ್ರೇಡ್ ಕಲಾವಿದ, ಆಲ್ ಇಂಡಿಯಾ ರೇಡಿಯೋ. ಸೊ ಇದಕ್ಕಿಂತ ನಾನು ಇನ್ನೇನು ನಮ್ಮ ತಂದೆಯವರಿಗೆ ರಿಟರ್ನ್ ಆಗಿ ಏನು ಕೊಡೋಕ್ಕೆ ಸಾಧ್ಯ ಇಲ್ಲ ಸರ್. ತುಂಬ ಸೊಗಸಾಗಿತ್ತು. ಜೀವನನ ಕಲೆಗೆ ಅರ್ಪಿಸಿ ಅದು ಒಂದು ಉತ್ತುಂಗಕ್ಕೆ ಹೋದಾಗ ಇದು ನಾನು ನಿಮಗೆ ಕೊಡಬಹುದಾದ ಉಡುಗೊರೆ ಅಂತ ತುಂಬ ಸೊಗಸಾಗಿತ್ತು. ಅಂದರೆ ನಿಮ್ಮ ತಂದೆಯವರ ಕಾಲಘಟ್ಟ, ನಿಮ್ಮ ಜನ್ರೇಷನ್, ನಿಮ್ಮ ಮಕ್ಕಳ ಜನ್ರೇಷನ್ನಿಂದ ಜನ್ರೇಷನ್ನಿಗೆ ಸಂಗೀತ ಅನ್ನೋದು ಬರ್ತಾ ಇದೆ, ಆ ವಾತಾವರಣ ಇತ್ತು. ನೀವು ಓವರಾಲ್ ಈಗ ಸಮಾಜವನ್ನು ನೋಡಿದಾಗ ಈ ಥರದ ಜನ್ರೇಷನಲ್ ಟ್ರಾನ್ಸ್ಫರ್ ಆಫ್ ನಾಲೆಡ್ಜ್ ಅಥವಾ ಆರ್ಟ್ ಅನ್ನೋದಕ್ಕೆ ಒಂದು ಪ್ರಾಶಸ್ತ್ಯ ಸಿಗ್ತಿದೆಯಾ? ಅದಕ್ಕೆ ಜನರಿಗೆ ಟೈಮ್ ಇದೆ ಅಂತ ಅನಿಸುತ್ತಾ? ಹೆಂಗೆ ಅದನ್ನು ಟ್ರ್ಯಾಕ್ ತಪ್ಪೋದಕ್ಕೆ ಬಿಡಬಾರ್ದು, ಮತ್ತೆ ಟ್ರ್ಯಾಕಿಗೆ ಬರಬೇಕು ನೋಡಿದಾಗ ಏನು ಅನಿಸುತ್ತೆ? ಒಂದು ಆರ್ಟ್ ಕಮ್ಯುನಿಟಿ ಅಂತ ನೀವು ಯೋಚನೆ ಮಾಡಿದಾಗ ಹೀಗಿರಬಾರ್ದಾಗಿತ್ತಲ್ಲ ಅನಿಸುವಂಥ ಅಂಶ ಏನು? ಈಗಿರೋ ಪರಿಸ್ಥಿತಿನಲ್ಲಿ ನೀವು ಹೇಳ್ದಂಗೆ ದೇರ್ ಆರ್ ಸೋ ಮೆನಿ ಡೈವರ್ಷನ್ಸ್. ಸೊ ಐ ಥಿಂಕ್ ಫೋಕಸ್ ಇಸ್ ದ ಓನ್ಲಿ ಥಿಂಗ್. ನಾವು ಇದನ್ನು ಮಾಡಲೇಬೇಕು ಅನ್ನೋದು ಮನಸ್ಸಲ್ಲಿ ಒಂದು ಗಟ್ಟಿಯಾದಂತಹ ಒಂದು ನಿರ್ಧಾರ ಮಾಡಿದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಅನಿಸುತ್ತೆ ಸರ್. ಫೋಕಸ್ ಅಷ್ಟೇ. ನಮ್ಮ ಮೈಂಡ್ ಎಲ್ಲೂ ಹೋಗಬಾರ್ದು.
ತುಂಬ ದಾರಿಗಳಿದೆ. ಬಟ್ ಇದರಲ್ಲೂ ಅಷ್ಟೇ, ನಾನು ನಮ್ಮ ತಂದೆ ತಾಯಿಯವರ ಮಾತನ್ನು ನಾನೊಂದು ಪ್ರತಿ ಒಂದು ಮೂವಲ್ಲೂ ನಾನು ನೆನೆಸ್ಕೋತೀನಿ ಸರ್. ಅವ್ರು ಹೇಳೋದು, ಸಂಗೀತನ ಅವ್ರ ಗುರುಗಳು ಹೇಳ್ತಾ ಇದ್ರಂತೆ, ನಿನಗೋಸ್ಕರ ನೀನು ಕಲ್ತ್ಕೋಬೇಡಪ್ಪ, ನಿನ್ನ ಮಕ್ಕಳಿಗೋಸ್ಕರ ಮಾಡು ಅಂತ. ಸೊ ಅದನ್ನೇ ನಮ್ಮ ತಂದೆಯವ್ರು ಮಾಡಿರೋದು, ಅದೇ ಅವ್ರು ಹೇಳೋದು. ಸೊ ಅದಕ್ಕೆ ನನಗೋಸ್ಕರ ನಾನು ಕಲ್ತಿಲ್ಲ, ನಾನು ಕಲ್ತಿದ್ದೆಲ್ಲ ನನ್ನ ಮಕ್ಕಳಿಗಾಗಿದೆ ಅಂತ ಅವ್ರು ಈಗ ನೋಡಿ ಸಂತೋಷ ಪಡ್ತಾರೆ. ಸೊ ಹೌದಲ್ವಾ, ಹಾಗಾದರೆ ನಾವು ಅದನ್ನೇ ಮಾಡ್ಬೇಕು ತಾನೆ. ದಟ್ ಇಸ್ ದ ಒಂದು ಅವರೊಂದು ದಾರಿ ತೋರಿಸ್ಕೊಂಡು ದೊಡ್ಡವರು ಅನ್ನೋದು, ದೊಡ್ಡವರು ಅಂತ ಹೇಳೋದು ಇದಕ್ಕೆ ಅಂತ ಅನಿಸುತ್ತೆ. ಅವರೊಂದು ದಾರಿ ಹಾಕ್ಕೊಟ್ಟಿರೋದನ್ನ ಅಥವಾ ಅವರು ಏನು ಹೇಳಿರೋದನ್ನ ಅದನ್ನು ನಾವು ಚಿಕ್ಕವರಾದವ್ರು ಅಳವಡಿಸ್ಕೊಂಡ್ಬಿಟ್ರೆ ಅದಕ್ಕಿಂತ ಬೇರೆ ಇನ್ನೊಂದು ಇಲ್ಲ. ಸೊ ದಟ್ ಈಸ್ ದ ಪಾತ್ ಅಷ್ಟೇ. ಆ ಹಾದಿನ ನಾವು ಹಿಡ್ಕೊಂಡ್ರೆ ಸಾಕು, ತಿರ್ಗಿ ಅದನ್ನು ನಾವು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಬಟ್ ಇಟ್ ಈಸ್ ನಾಟ್ ದಟ್ ಈಸಿ ವಾಟ್ ಐ ಟೆಲ್ ಅಲ್ವಾ. ಅದನ್ನು ಅಳವಡಿಸ್ಕೊಳ್ಳೋದು ಅನ್ನೋದು ತುಂಬ ಕಷ್ಟ ಇದೆ. ಜಗತ್ತಲ್ಲಿ ಕಷ್ಟಪಡ್ದಿರ ಯಾವುದೂ ಈಸಿಯಾಗಿ ಸಿಗೋದಿಲ್ಲ. ಅದು ಸಿಕ್ಕಿದ್ರೂ ಅದು ಜಾಸ್ತಿ ದಿನ ಉಳಿಯಲ್ಲ. ಕಷ್ಟಪಟ್ಟಿರೋದೇ ನಮ್ಮ ಜೊತೆ ಬರೋದು ಅಂತಾನೆ ನಮ್ಮ ತಂದೆ ಹೇಳೋದು. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕಷ್ಟಪಡಬೇಕು ಅಂತ ಹೇಳ್ತೀನಿ. ಮಾಡಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಮಾಡಿಬಿಟ್ರೆ ಅದನ್ನು ಕಾರ್ಯತಃ ಮಾಡೋಕ್ಕೆ ಏನು ಪ್ರಯತ್ನ ಪಡಬೇಕೋ ಮಾಡ್ತಾ ಇರಬೇಕು ಅಷ್ಟೇ. ನಮ್ಮ ಸಂತೋಷನ ಅಥವಾ ನಮ್ಮ ಏನಂತೀವಿ ಬೇಸರನ ಅಲ್ಲ ನಿಮ್ಮ ಸಂತೋಷ, ನಮ್ಮ ತಂದೆ ಹೇಳೋದ್ರೆ ನನಗೆ ಮನಸ್ಸಿಗೆ ಬರುತ್ತೆ, ನಿಮ್ಮ ಸಂತೋಷನೆಲ್ಲ ಸ್ವಲ್ಪ ಪಕ್ಕಕ್ಕಿಡಿ, ಓಕೆ ಇದಕ್ಕೆ ಅಂತ ಸ್ವಲ್ಪ ಕಷ್ಟಪಡಿ ಅಂತ. ಅಥವಾ ಸುಮ್ಮನೆ ಎಲ್ಲೋ ಹೋಗೋದು ಸುತ್ತಾಡ್ಕೊಂಡು ಬರೋದು, ಎಷ್ಟು ಬೇಕೋ ಅಷ್ಟು ಬೇಕು. ಬಟ್ ಅದೇ ಒಂದು ಜೀವನದ ಲೈಫ್ ಸ್ಟೈಲ್ ಆಗಬಾರ್ದಲ್ವಾ. ಸೊ ಆ ಥರ ನಿಮ್ಮ ಸಂತೋಷನ ಪಕ್ಕಕ್ಕಿಡಿ, ಸಂಗೀತ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಥರನೇ ಸುಧೀಂದ್ರ ಸರ್ ಕೂಡ, ಅವರು ತುಂಬ ಡೆಡಿಕೇಟೆಡ್ ಟೀಚರ್. ಸೊ ಅವ್ರ ಹತ್ರ ನನ್ನ ಮಗನ್ನ ಕಲಿಸಿದ್ಮೇಲೆ ನಾನು ಅವ್ರ ಹತ್ರ ಪಾಠ ಕಲ್ತ್ಕೊಳ್ತಾ ಇದ್ದೀನಿ. ಸೊ ಮೃದಂಗದವರಿಂದ ಕಲ್ತ್ಕೊಂಡಾಗ ಅದು ಇನ್ನೂ ಸ್ವಲ್ಪ ಆ ಫೌಂಡೇಶನ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಅವ್ರಿಗೂ ತುಂಬ ಆಭಾರಿಯಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಗ್ರೇಟ್ ಮೇಡಮ್, ನಿಮ್ಮ ಈ ಜರ್ನಿ ಹೀಗೆ ಅನೇಕರಿಗೆ ದಾರಿದೀಪ ಆಗಲಿ ಅಂತ ನಾವು ಆಶಿಸ್ತೀವಿ. ಈ ಘನ ವೇದಿಕೆಯ ಮುಖೇನ ನಿಮಗೆ ಶುಭ ಹಾರೈಸ್ತೀವಿ. ನಿಮ್ಮ ಈ ಪರಂಪರೆ ಹಾಗೆ ಮುಂದುವರಿತಾ ಇರಲಿ, ಅನೇಕರು ನಿಮ್ಮಂತಾಗಲಿ ಅಂತ ನಾವು ಆಶಿಸ್ತೀವಿ. ಇಷ್ಟೂ ಹೊತ್ತು ನಿಮ್ಮ ಬದುಕಿನ ಬಗ್ಗೆ ವೀಕ್ಷಕರ ಜೊತೆಗೆ ತಿಳಿಸ್ಕೊಟ್ರಿ, ನಿಮ್ಮ ಸಾಧನೆ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಆಯಿತು. ನಿಮ್ಮ ಸಮಯಕ್ಕಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ.